ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ಮಿರಾಕಲ್ ಟಚ್ ಡಾಕ್ಟರ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯ. ಎಸ್ ವೀಕ್ಷಕರೇ, ಇಷ್ಟು ದಿನ ನಾವು ನೋಡ್ತಾ ಇದ್ವಿ ಯಾವ ರೀತಿಯಾದಂತಹ IUI ಟ್ರೀಟ್ಮೆಂಟ್ ಆಗುತ್ತೆ, IVF ಟ್ರೀಟ್ಮೆಂಟ್ ಆಗುತ್ತೆ ಅಂತ. ಆದರೆ ಇವತ್ತು IVF ಮತ್ತು IUI ಟ್ರೀಟ್ಮೆಂಟ್ ಆದಮೇಲೆ ಯಾವೆಲ್ಲ ಪ್ರೊಸೀಜರ್ನ ಡಾಕ್ಟರ್ಸ್ ಫಾಲೋ ಮಾಡ್ತಾರೆ ಹಾಗೂ ಪೇಷಂಟ್ಸ್ ಫಾಲೋ ಮಾಡಬೇಕಾಗುತ್ತೆ ಮತ್ತು ಯಾವ ರೀತಿಯಾದಂತಹ ಕ್ರಮಗಳನ್ನು ಅವರು ಕೈಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ, ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಡಾಕ್ಟರ್ ನಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾರೆ. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋಕೆ ಇವತ್ತು ನಮ್ಮ ಜೊತೆ ಮಿರಾಕಲ್ IVF ಹಾಸ್ಪಿಟಲ್ನ IVF ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅವರಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಮತ್ತು ನಿಮ್ಮಲ್ಲೂ ಕೂಡ ಯಾವುದಾದ್ರೂ ಪ್ರೆಗ್ನೆನ್ಸಿ ಅಥವಾ ಬಂಜತನದ ಕುರಿತಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನ ಮಾಡೋ ಮೂಲಕ ನೀವು ಡಾಕ್ಟರ್ ಜೊತೆ ನೇರವಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ಮಾತನಾಡಬಹುದು. ಅಥವಾ ನೀವು ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಹಾಸ್ಪಿಟಲ್ ನಂಬರ್ಗೆ ನೀವು ಕರೆಯನ್ನ ಮಾಡಿದ್ರೆ ನೀವು ಡಾಕ್ಟರ್ನ ನೇರವಾಗಿ ಭೇಟಿಯಾಗುವಂತಹ ಅವಕಾಶ ಕೂಡ ಸಿಗುತ್ತೆ. ಎಸ್ ಮ್ಯಾಮ್, ಇನ್ನು ಯೂಶುವಲ್ ಆಗಿ ಇಷ್ಟು ದಿನ ಮಾತನಾಡ್ತಾ ಇದ್ವಿ, ಲೈಕ್ ಲಿಟ್ರಲಿ ಬರೀ IVF ಮತ್ತು IUI ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ಆದರೆ ಇವತ್ತು ಹೇಗೆ ನೀವು ಒಂದು IVF ಪೇಷಂಟ್ಗೆ ಅಥವಾ IUI ಪೇಷಂಟ್ಗೆ ಟ್ರೀಟ್ಮೆಂಟ್ ಆದಮೇಲೆ ಇವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೇಗೆ ತಿಳ್ಕೊಳ್ತೀರಾ, ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳೋದಾದರೆ ಮ್ಯಾಮ್? ಹೌದು, ಇಷ್ಟು ದಿವಸ ನಾವು IUI ಟ್ರೀಟ್ಮೆಂಟ್ ಹೇಗೆ ಕೊಡ್ತೀವಿ, IVF ಹೇಗೆ ಕೊಡ್ತೀವಿ, ಇದರಲ್ಲಿ ಎಷ್ಟೊಂದು ಸಂಕೀರ್ಣವಾಗಿದೆ, ಪ್ರೊಸೀಜರ್ ಏನು, ಇದನ್ನೆಲ್ಲ ನಾವು ಮಾತನಾಡ್ತಿದ್ವಿ. ಆಮೇಲೆ ನಾವು ಬಂದ್ವಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ ಅಥವಾ IUIಯಲ್ಲಿ ಪ್ರೆಗ್ನೆನ್ಸಿ ಮಾಡಲಿಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡ್ತೀವಿ ಹೀಗೆ. ಸೊ ಇಷ್ಟು ದಿವಸ ನಾವು ಪ್ರೆಗ್ನೆನ್ಸಿ ಆಗೋದಕ್ಕೆ ಏನು ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ವಿ. ಇವತ್ತು ನಾವು ಪ್ರೆಗ್ನೆನ್ಸಿ ಅವರಿಗೆ ನಾವು ಮಾಡೋ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ನಮ್ಮದೇನು ನಿರೀಕ್ಷೆ ಅಂದರೆ ನಾವು ನೋಡೋದು ಪ್ರೆಗ್ನೆನ್ಸಿ ಆಗುತ್ತಾ ಅನ್ನೋದ್ರ ಸಲುವಾಗಿ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಈಗ ನಾವು IUI ಆದಮೇಲಾದರೂ ಅಷ್ಟೇ ಅಥವಾ IVF ಆದಮೇಲೂ ಅಷ್ಟೇ, ಎಂಬ್ರಿಯೋ ಒಳಗಡೆ ಕೂಡಿಸಿ ಆಯಿತು IVFಲ್ಲಿ ಅಂತ ಆದಮೇಲೆ ನೆಕ್ಸ್ಟ್ 15 ದಿವಸಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಲೈಕ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಇಂಜೆಕ್ಷನ್ಸ್ ಕೊಡ್ತೀವಿ, ಪ್ರೆಗ್ನೆನ್ಸಿ ಸಪೋರ್ಟ್ ಮಾಡುವಂತಹ ಆಗಲಿ ಅಂತ ಆಶಯಿಸಿ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ನಾವು ಅವರಿಗೆ ಮೆಡಿಕೇಷನ್ ಕೊಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ. ಅಷ್ಟು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನೀವು ಹೇಗಿರಬೇಕು ಅದನ್ನೆಲ್ಲ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದಾದಮೇಲೆ ಒಂದು ಇಂಪಾರ್ಟೆಂಟ್ ದಿನ, ಬಹಳ ಸಮಯದಿಂದ ಕೆಲಸ ಬಿದ್ದು ಅದಕ್ಕೆ ಪರಿಣಾಮ ಏನು ಅನ್ನೋದು ನೋಡುವಂತಹ, ರಿಸಲ್ಟನ್ನು ನೋಡುವಂತಹ ದಿನ ಬರುತ್ತೆ. ಎಕ್ಸಾಂಪಲ್, ಈಗ ಒಬ್ಬ ವಿದ್ಯಾರ್ಥಿ ಬಹಳಷ್ಟು ದಿನಗಳಿಂದ, ಒಂದು ವರ್ಷದಿಂದನೇ ಪರೀಕ್ಷೆಗೆ ತಯಾರಿ ಮಾಡಿ ಪರೀಕ್ಷೆ ತಗೊಂಡು ಅದಾದಮೇಲೆ ರಿಸಲ್ಟಿಗೆ ಕಾಯ್ತಾರೆ ನೋಡಿ, ಅಂತಹ ದಿನ ಬರುತ್ತೆ ನಮಗೆ. ಆ ದಿನ ನಮಗೆ ಆ ಪೇಷಂಟಿನ ಜೀವನದಲ್ಲಿ ಮಹತ್ವವಾದ ದಿನ. ಯಾಕಂದರೆ ರಿಸಲ್ಟ್ ಏನು ಬರುತ್ತೆ ಅಂತ ಬಹಳ ಕಾತುರದಿಂದ ಅವ್ರು ಕಾಯ್ತಾ ಇರ್ತಾರೆ. ಆಯಿತು, ಈ IUI ಆಗಿರೋ ಪೇಷಂಟಿಗೆ ನಾವು ಏನು ಮಾಡ್ತೀವಿ ಅಂತಂದರೆ, ಬಿಕಾಸ್ ಅವ್ರಿಗೆ ಅಷ್ಟೊಂದು IVF ಅಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೊಟ್ಟಿರಲ್ಲ ನೋಡಿ. ಸೊ ಹಾಗಾಗಿ ನಾವು IUI ಆಗಿರೋ ಪೇಷಂಟಿಗೆ ನಾವು ಯೂರಿನ್ ಟೆಸ್ಟ್ ಮಾಡ್ಕೊತೀವಿ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್. ಯಾವಾಗ ಮಾಡ್ತೀವಿ, ಅವರ ಪೀರಿಯಡ್ಸಿನ ಎಕ್ಸ್ಪೆಕ್ಟೆಡ್ ಡೇಟ್ ಅಂದರೆ ಎಕ್ಸಾಂಪಲ್ ಕೊಡೋದು ಯಾಕಂದರೆ ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ, ಮಾರ್ಚ್ 2ನೇ ತಾರೀಕಿಗೆ ಅವರಿಗೆ ಪೀರಿಯಡ್ಸ್ ಆಗಿತ್ತು. ನಾವು ಒಂದು ರಫ್ಲಿ 15 ದಿವಸ ಕಳೆದು ನಾವು ಅವರಿಗೆ ಸ್ಪರ್ಮ್ ಒಳಗಡೆ ಡಿಪಾಸಿಟ್ ಮಾಡಿದ್ವಿ, ಅರ್ಥಾತ್ ಅವರ ಗರ್ಭಕೋಶದ ಒಳಗಡೆ ಹಾಕಿದ್ವಿ. ಅಲ್ಲಿಂದ ಮತ್ತೆ 15 ದಿವಸ, ಅರ್ಥಾತ್ 2ನೇ ತಾರೀಕು, ಮಾರ್ಚ್ 2 ಅಂದರೆ ಏಪ್ರಿಲ್ 2 ಬಂತು ನೋಡಿ, ಆಕೆಗೆ ಪೀರಿಯಡ್ಸ್ ಆಗಿ 1 ತಿಂಗಳಾಯಿತು. ಸೊ ಅಲ್ಲಿಂದ ಏಪ್ರಿಲ್ 2 ಮತ್ತೊಂದು 2-3 ದಿವಸ, ಅರ್ಥಾತ್ ಲಾಸ್ಟ್ ಪೀರಿಯಡ್ ಆಗಿ ಡೇಟಿಂದ 35-37 ಡೇಸ್, ರಫ್ಲಿ 1 ವಾರನೇ ಎಕ್ಸ್ಟ್ರಾ ಅಂತ ತಗೊಳ್ಳಿ. 5 ವಾರ ನಂತರ ಅಂದರೆ ಲಾಸ್ಟ್ ಪೀರಿಯಡ್ ಆಗಿ ಡೇಟಿನಿಂದ ಈ ಪೀರಿಯಡ್ ಎಕ್ಸ್ಪೆಕ್ಟ್ ಡೇಟ್ಗಿಂತ 1 ವಾರ ಮುಂದೆ ಎಲ್ಲ ತೊಗೊಂಡ್ರೆ 5 ವಾರ ಆಯಿತು ನೋಡಿ. ಅಲ್ಲಿಗೆ ನಾವು ಯೂರಿನ್ ಟೆಸ್ಟ್ ಮಾಡಿ ನೋಡ್ತೀವಿ, ಅಥವಾ ಅವ್ರಿಗೇ ನೀವು ಮನೇಲಿ ಯೂರಿನ್ ಟೆಸ್ಟ್ ಮಾಡಿ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತೀವಿ ಪೇಷಂಟ್ಸ್ಗೆ. ಇದು ಬಂದು IUIಗೆ. ಅಲ್ಲಿಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ, ಪ್ರೆಗ್ನೆನ್ಸಿ ಆಯಿತಾ ಆಗಿಲ್ವಾ ಅನ್ನೋದು ಗೊತ್ತಾಗುತ್ತೆ. ಇದು IUIಗೆ. ಇನ್ನು IVFಗೆ ಏನು ಮಾಡ್ತೀವಿ, ಜಾಸ್ತಿ ಕೆಲಸ ಮಾಡಿರ್ತೀವಿ, ಜಾಸ್ತಿ ಕಷ್ಟ ಬಿದ್ದಿರ್ತೀವಿ, ಹಾಗಾಗಿ ಅವರನ್ನು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಬ್ಲಡ್ ಟೆಸ್ಟ್ ಯಾವಾಗ ಮಾಡ್ತೀವಿ, ಅವರಿಗೆ ನಾವು IVF ಮಾಡಿ ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ 15 ದಿವಸಕ್ಕೆ ನಾವು ಅವರಿಗೆ ಅಲ್ಲಿಂದ 15 ದಿವಸಕ್ಕೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಬ್ಲಡ್ ಟೆಸ್ಟ್ ಏನು ಮಾಡ್ತೀವಿ, ಬೀಟಾ HCG ಅಂತ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಇದು ಪೇಷಂಟಿನ ಸ್ವಲ್ಪ ಬ್ಲಡ್ ಸ್ಯಾಂಪಲ್ ತೊಗೊಳ್ತೀವಿ. ನೆಕ್ಸ್ಟ್ 4 to 6 ಅವರ್ಸ್ನಲ್ಲಿ ರಿಪೋರ್ಟ್ ಬರುತ್ತೆ.
ಈ ಬೀಟಾ HCG ರಿಪೋರ್ಟಿಂದ ಆಕೆ ಗರ್ಭ ಧರಿಸಿದಾಳ, ಆಕೆ ಗರ್ಭವತಿ ಆಗಿದ್ದಾಳ, ಪ್ರೆಗ್ನೆನ್ಸಿ ಆಗಿದೆಯಾ, ನಮ್ಮ ಇಷ್ಟು ದಿನದ ಎಫರ್ಟ್ ಏನೇನು ಪರಿಶ್ರಮ ಬಿದ್ವಿ ಅದೆಲ್ಲ ಸಕ್ಸಸ್ ಆಯಿತಾ, ಇವೆಲ್ಲ ನಮಗೆ ಅಲ್ಲಿಗೆ ಗೊತ್ತಾಗುತ್ತೆ. ಈ ಬ್ಲಡ್ ಟೆಸ್ಟ್ನಲ್ಲಿ ಯೂರಿನ್ ಟೆಸ್ಟ್ಗಿಂತ ಸ್ವಲ್ಪ ಡಿಫರೆಂಟು. ಯೂರಿನ್ ಟೆಸ್ಟು IUI ಅವ್ರಿಗೆ ಮಾಡ್ತೀವಿ, ಕೆಲವ್ರು ಬ್ಲಡ್ ಟೆಸ್ಟು ಮಾಡ್ತಾರೆ, ಬಟ್ ಕಾಸ್ಟ್ ಕಡಿಮೆ, ಕಾಸ್ಟ್ ಕಟ್ಟಿಂಗ್ ಅಂತ ಏನು ಹೇಳ್ತೀವಲ್ಲ, ಅದಕ್ಕೋಸ್ಕರ ನಾವು IUI ಆದಮೇಲೆ ಅವರಿಗೆ ಯೂರಿನ್ ಟೆಸ್ಟ್ ಮಾಡ್ತೀವಿ. IVF ಆದಮೇಲೆ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಯಾಕಂದರೆ ನಮಗೆ ಸಂಕೀರ್ಣವಾಗಿರೋ ವಿಚಾರ, ಬಹಳಷ್ಟು ಪರಿಶ್ರಮ ಬಿದ್ದಿರ್ತೀವಿ, ಮೋರ್ ಅಕ್ಯುರೇಟ್ ರಿಪೋರ್ಟ್ ಬೇಕು, ಬೇಗ ರಿಪೋರ್ಟ್ ಬೇಕು. ಯೂರಿನ್ ಟೆಸ್ಟಲ್ಲಿ ಏನಾಗುತ್ತೆ, ತಕ್ಷಣಕ್ಕೆ ರಿಪೋರ್ಟ್ ಗೊತ್ತಾಗಲ್ಲ, ಸ್ವಲ್ಪ ದಿನ ಜಾಸ್ತಿ ಬೇಕು. ಅಂದರೆ ಈಗ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ 15 ದಿವಸಕ್ಕೆ ನಮಗೆ ಗೊತ್ತಾಗುತ್ತೆ IVFಲ್ಲಿ. ವೆರಸ್ ನಾವು ಯೂರಿನ್ ಟೆಸ್ಟು IUI ಮಾಡಿ 15 ದಿವಸಕ್ಕೆ ಗೊತ್ತಾಗಲ್ಲ, ಇನ್ನೂ ಒಂದು 4 ದಿವಸ ಎಕ್ಸ್ಟ್ರಾ ಬೇಕಾಗ್ಬೋದು. ರಿಪೋರ್ಟ್ ತಕ್ಷಣಕ್ಕೆ ಬಂದರೂ ಕೂಡ ದಿನಗಳು ಒಂದು 4 ದಿವಸ ಎಕ್ಸ್ಟ್ರಾ ತೊಗೊಳುತ್ತೆ. ವೆರಸ್ ನಮಗಿಲ್ಲಿ ಬೇಗ ರಿಪೋರ್ಟ್ ಬೇಕು. ಸೊ ಹಾಗಾಗಿ ನಾವು ಬೀಟಾ HCG ಅನ್ನೋ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಈ ಬೀಟಾ HCG ವ್ಯಾಲ್ಯೂ ಬಂದು 50 ಯೂನಿಟಿನ ಒಳಗಡೆ ಬಂತು ಅಂತಂದರೆ ಪ್ರೆಗ್ನೆನ್ಸಿ ಆಗಿರಲ್ಲ ಅಂತ ಅರ್ಥ. 5, 10, 1 ಈ ಥರ ಎಲ್ಲ ಬರುತ್ತೆ ಎಷ್ಟೋ ಜನಕ್ಕೆ, ಅದರರ್ಥ ಪ್ರೆಗ್ನೆಂಟ್ ಆಗಿಲ್ಲ ಆಕೆ ಅಂತ. 50 ಮೇಲೆ ಬಂದರೆ ಪಾಸಿಟಿವ್ ರಿಪೋರ್ಟ್ ಅಂತ ತೊಗೊಳ್ತೀವಿ. ಆದರೂ 50 ಆಚೆ ಈಚೆ, 150 ಆಚೆ ಈಚೆ, ಸಮೀಪ ಈ ಥರ ಎಲ್ಲ ಬಂದರೆ ವಿ ಆರ್ ನಾಟ್ ಸೋ ಹ್ಯಾಪಿ. ಬಿಕಾಸ್ ಬೀಟಾ HCG ಅನ್ನೋದು ಬ್ಲಡ್ ಟೆಸ್ಟು, ದಿಸ್ ಇಂಡಿಕೇಟ್ಸ್ ದ ಪ್ರೆಗ್ನೆನ್ಸಿ ಆ್ಯಕ್ಟಿವಿಟಿ, ಅಂದರೆ ಕೋರಿಯಾನಿಕ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ ಗರ್ಭಕೋಶದ ಒಳಗಡೆ. ಆ ಕೋರಿಯಾನಿಕ್ ಆ್ಯಕ್ಟಿವಿಟಿ ಪ್ರೆಗ್ನೆನ್ಸಿಯ ಎಷ್ಟು ಪ್ರಬಲವಾಗಿದೆ, ಎಷ್ಟು ಹೆಲ್ದಿ ಆಗಿದೆ, ಅದರ ಒಟ್ಟಲ್ಲಿ ಪ್ರಾಬಲ್ಯತೆ ತೋರಿಸುತ್ತೆ. ಸೊ ದ್ಯಾಟ್ ಈಸ್ ಬೀಟಾ HCG. 50, 100 ಅದರ ಆಚೆ ಡೆಫಿನೆಟ್ಲಿ ಪಾಸಿಟಿವ್ 50 ಬಂದರೆ ಪ್ರೆಗ್ನೆನ್ಸಿನೇ ಅಂತಂದರೂ ಆ ಪ್ರೆಗ್ನೆನ್ಸಿ ಚೆನ್ನಾಗಿಲ್ಲದೆ ಇರುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಂತೀವಿ, ಅಂದರೆ ಅವ್ರಿಗೆ ಪ್ರೆಗ್ನೆನ್ಸಿ ಏನೋ ಆಗುತ್ತೆ, ಬ್ಲಡ್ ಟೆಸ್ಟ್ ರಿಪೋರ್ಟಲ್ಲಿ ಆ ಹಾಳೆನಲ್ಲಿ ನೀವು ಪಾಸಿಟಿವ್ ಅಂತ ರಿಪೋರ್ಟ್ ಬರುತ್ತೆ, ಆದರೆ ಆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗೋ ಚಾನ್ಸ್ ಬಹಳ ಕಡಿಮೆ ಇರುತ್ತೆ. ಸ್ವಲ್ಪ ದಿವಸದ ಮೇಲೆ ಬ್ಲೀಡಿಂಗ್ ಸ್ಟಾರ್ಟ್ ಆಗೋದು, ಅಥವಾ ಸ್ಕ್ಯಾನ್ ಮಾಡಿದಾಗ ಪ್ರೆಗ್ನೆನ್ಸಿ ಡೆವಲಪ್ ಆಗಿಲ್ಲದೆ ಇರೋದು, ಯೂಟ್ರಸ್ ಒಳಗಡೆ ಪ್ರೆಗ್ನೆನ್ಸಿ ಕಂಡು ಬಂದಿಲ್ಲದೆ ಇರೋದು, ಈ ಥರ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಕಡಿಮೆ ವ್ಯಾಲ್ಯೂ ಬಂದರೆ. ನಮ್ಗೆ ಜಾಸ್ತಿ ವ್ಯಾಲ್ಯೂ ಬರಬೇಕು, ಇವು 300 ಮೇಲಾದರೂ ಬಂದರೆ ವಿ ಆರ್ ಹ್ಯಾಪಿ. ಮೋಸ್ಟ್ ಆಫ್ ದೆಮ್ 5,000, 4,000, 7,000 ಈ ಥರ ಎಲ್ಲ ಕೊಡ್ತಾರೆ. ಇನ್ನು ಟ್ವಿನ್ಸ್ ಆಗಿದ್ದರೆ ಯೂಶ್ವಲಿ 5,000 ಮೇಲೆ ವ್ಯಾಲ್ಯೂ ಬರುತ್ತೆ. ಅದಕ್ಕಿಂತ ಕಡಿಮೆ ಇರಿದ್ರೆ ಸಿಂಗಲ್ಟನ್ ಪ್ರೆಗ್ನೆನ್ಸಿ, ಅಂದರೆ ಒಂದೇ ಬೇಬಿ ಇದೆ, ಒಂದೇ ಬೇಬಿ ಡೆವಲಪ್ ಆಗಿದೆ ಅಂತ ಅಂದ್ಕೊತೀವಿ. ತುಂಬ ಕಡಿಮೆ ಬಂದರೆ ನಮಗೆ 50, 100 ಆಚೆ ಈಚೆ ಬಂದರೆ ಒಂದೇ ನಮಗೆ ಪ್ರೆಗ್ನೆನ್ಸಿ ಚೆನ್ನಾಗಿಲ್ಲ, ಗ್ರೋತ್ ಸರಿಯಾಗಿ ಆಗೋದಿಲ್ಲ, ಇಲ್ಲ ಜಸ್ಟ್ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಇದೆ, ಇಲ್ಲ ಇದು ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆಗ್ಬೋದು, ಟ್ಯೂಬಲಿ ಪ್ರೆಗ್ನೆನ್ಸಿ ಆಗ್ಬೋದು ಅನ್ನೋ ಕಾಳಜಿ ಬರುತ್ತೆ. ಯಾಕಂದರೆ ಪ್ರೆಗ್ನೆನ್ಸಿ ಏನೋ ಹೌದು, ಆದರೆ ಆರೋಗ್ಯಕರ ಪ್ರೆಗ್ನೆನ್ಸಿನಾ ಅಂತ ಒಂದು ಸಂದೇಹ ಮೂಡುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಬ್ಲಡ್ ಟೆಸ್ಟ್, ದಟ್ ಈಸ್ ಬೀಟಾ HCG ಆ್ಯಂಡ್ ದ ವ್ಯಾಲ್ಯೂ. ಸೊ ನಾವು ಈ ಥರ ಆಕೆ ಪ್ರೆಗ್ನೆನ್ಸಿ ಆಯಿತಾ ಇಲ್ವಾ ಅನ್ನೋ ನಿರ್ಧಾರ ಮಾಡ್ಕೊಳ್ತೀವಿ. ಇನ್ನು ಮ್ಯಾಮ್ ನೀವು ಹೇಳ್ತಾ ಇದ್ರೆ ಲೈಕ್ ನಿರ್ಧಾರ ಮಾಡ್ತೀರಾ ಅಂತ, ಬಟ್ ನಿರ್ಧಾರ ಆದಮೇಲೆ ಲೈಕ್ ಇಫ್ ಶೀ ಈಸ್ ಪ್ರೆಗ್ನೆಂಟ್ ಅಂತ ಅವರೊಬ್ಬರು ಗರ್ಭಿಣಿ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾದರೆ ಅವ್ರಿಗೆ ಯಾವ ಥರ ಕೌನ್ಸಿಲಿಂಗ್ ಮಾಡ್ತೀರಾ? ಬಿಕಾಸ್ ಅವರು IUI ಟ್ರೀಟ್ಮೆಂಟಿಂದ ಅಥವಾ IVF ಟ್ರೀಟ್ಮೆಂಟಿಂದ ಅವ್ರು ಪ್ರೆಗ್ನೆಂಟ್ ಆಗಿರ್ತಾರೆ. ಸೊ ಅವ್ರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತಾ? ಮಾಡಿದ್ರು ಕೂಡ ನೀವು ಯಾವ ಥರ ಮಾಡ್ತೀರಾ ಅಂತ? ಕರೆಕ್ಟು. ಈಗ ನೋಡಿ, ಇವತ್ತು ನಾವು ಮಾತನಾಡ್ತಿರುವಂತಹ ಟಾಪಿಕ್ಕೇ ಬಹಳ ಸಂತೋಷದ ವಿಷಯ. ಅಂದರೆ ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನಾವು ಮಾತನಾಡ್ತಾ ಇದ್ದೀವಿ, ಅದೇ ನಮಗೆ ಮನಸ್ಸಿನಲ್ಲಿ ಒಂಥರ ಉಲ್ಲಾಸ ಕೊಡುತ್ತೆ. ಸೊ ನಾವು ಪೇಷಂಟ್ಗೆ ರಿಪೋರ್ಟ್ ಹೇಳೋತ್ತಿಗೂ ನಮಗೊಂಥರ ಖುಷಿ ಇರುತ್ತೆ. ಸೊ ಆಕೆಗೆ ನಾವು ರಿಪೋರ್ಟ್ ಅಂತ ಹೇಳಿದ ತಕ್ಷಣ ಅವ್ರ ಹಸ್ಬೆಂಡು ಯಾರ ಜೊತೆಗೆ ಬಂದಿರ್ತಾರೋ ಅಮ್ಮ ಆ ಥರ ಅವರಿಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅದರ ಹಿಂದೆ ಅವರು ಪಟ್ಟಿರುವ ಪ್ರಯತ್ನ, ಎಷ್ಟು ಎಫರ್ಟ್ಸ್ ಹಾಕಿರ್ತಾರೆ, ಪರಿಶ್ರಮ ಆದವ್ರಿಗೆ ಗೊತ್ತು. ಆಯಿತು. ಸೊ ಪಾಸಿಟಿವ್ ಅಂತ ಬಂದಾಗ ಅಷ್ಟಕ್ಕೆ ಹೇಳಿ ನಿಲ್ಸೋಕ್ಕಾಗಲ್ಲ ನಾವು. ಅವರಿಗೆ ನೆಕ್ಸ್ಟ್ ಏನು ಮಾಡಬೇಕು ನಾವು? ಅಲ್ಟಿಮೇಟ್ಲಿ ಏನು, ಪ್ರೆಗ್ನೆಂಟ್ ಆದಾಕ್ಷಣ ಆಗಲಿಲ್ಲ, ಮಗು ಅವರಿಗೆ ಅವತ್ತಿಂದನೂ ಹೇಳ್ತಾ ಬಂದಿದ್ದೀನಿ, ಆ ಮಗು ಕೈಲಿ ಹಿಡ್ಕೊಂಡು ಮನೆಗೆ ಹೋಗೋದು ಇಸ್ ದ ಎಂಡ್ ರಿಸಲ್ಟ್. ಪಾಸಿಟಿವ್ ಆಯಿತು, ಮಧ್ಯದಲ್ಲಿ ಆ ಪ್ರಯಾಣದಲ್ಲಿ ಪ್ರೆಗ್ನೆನ್ಸಿ ಕಳ್ಕೊಂಡ್ರು, ಅದು ದಟ್ ಈಸ್ ನಾಟ್ ದ ನೈಸ್ ಸ್ಟೋರಿ. ಸೊ ನಮಗೆ ಪ್ರೆಗ್ನೆನ್ಸಿ ಆಗಿರೋದು ಕಂಟಿನ್ಯೂ ಆಗೋದಕ್ಕೆ ನಮ್ಮ ಕಡೆಯಿಂದನೂ ವಿಶೇಷವಾದ ಕೆಲಸಗಳಿರುತ್ತೆ, ಆಕೆ ಕಡೆಯಿಂದನೂ ಸಹಕರಿಸಬೇಕು. ಸೊ ಹೀಗಾಗಿ ಕೌನ್ಸೆಲಿಂಗ್ ಅನ್ನೋ ಸೆಷನ್ನು ಬಹಳ ಮುಖ್ಯ.
ಯಾಕಂದರೆ ಅವರಿಗೆ ಬೇಕಾದಷ್ಟು ಮನಸ್ಸಿನಲ್ಲಿ ಡೌಟ್ ಇರುತ್ತೆ ಪೇಷಂಟಿಗೆ. ನಾವು ಏನು ಮಾಡಬೇಕು ನೆಕ್ಸ್ಟು, ನಿಮ್ಮ ಹತ್ರ ಯಾವಾಗ ಬರಬೇಕು, ಮತ್ತೆ ಏನಾದ್ರು ಬ್ಲಡ್ ಟೆಸ್ಟ್ ಮಾಡ್ತೀರಾ, ಸ್ಕ್ಯಾನ್ ಮಾಡ್ತೀರಾ, ಯಾವಾಗ ನಾವು ಸ್ಕ್ಯಾನಿಂಗ್ ಬರಬೇಕು, ಸ್ಕ್ಯಾನಿಂಗಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತೀರಾ, ಪದೇ ಪದೇ ಸ್ಕ್ಯಾನಿಂಗ್ ಮಾಡ್ತೀರಾ, ಮೆಡಿಸಿನ್ಸ್ ನಾವು ಏನು ತೊಗೊಳ್ಬೇಕು, ಇದನ್ನೆಲ್ಲ ನಾವು ಡೀಟೇಲಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಅವರು ಜೀವನ ಶೈಲಿ ಯಾವ ಥರ ಇರಬೇಕು, ಆಹಾರ ಯಾವ ಥರ ತೊಗೊಳ್ಬೇಕು, ಮತ್ತೆ ಚೆಕಪ್ಪಿಗೆ ಯಾವಾಗ ಬರಬೇಕು, ಏನು ಸಿಮ್ಟಮ್ ಇದ್ದರೆ ನೀನು ಮುಂಚಿತವಾಗಿ ಬರಬೇಕು, ಪ್ರಾಬ್ಲಮ್ ಇದ್ದರೆ ಓಕೆ ನಾನಿನ್ನು 1 ತಿಂಗಳು ಬಿಟ್ಟು ಬನ್ನಿ ಅಂತ ಕರೆದಿದ್ದೀವಿ, ಈಗ ನೀವು 1 ತಿಂಗಳು ಮುಂಚೆನೇ ನಿಮ್ಗೆ ಏನು ಪ್ರಾಬ್ಲಮ್ ಆದರೆ ನೀವು ಬರಬೇಕು ನಮ್ಮ ಹತ್ರ. ಈ ಥರ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾವು ಕೊಡಬೇಕು. ಅಲ್ಲದೆ ನಾವು 9 ತಿಂಗಳು ಪ್ರೆಗ್ನೆನ್ಸಿ ಹೇಗಿರುತ್ತೆ ನಿಮ್ಮದು, ಇದರ ಡೀಟೇಲ್ಸು ಕೂಡ ಕೊಡ್ತೀವಿ. ಯಾಕಂದರೆ IVFನಿಂದ ಆಗಿರುವಂತಹ ಪ್ರೆಗ್ನೆನ್ಸಿ ಸ್ವಾಭಾವಿಕವಾಗಿ ಪ್ರೆಗ್ನೆಂಟ್ ಆದವ್ರಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ಕಷ್ಟ ಜಾಸ್ತಿ ಬಿದ್ದಿರ್ತಾರೆ, ಸೊ ಇವಾಗಲೂ ಕೇರ್ ಜಾಸ್ತಿ ಇರುತ್ತೆ. ಇಟ್ಸ್ ಅ ಮೋರ್ ಪ್ರೆಷಿಯಸ್ ಪ್ರೆಗ್ನೆನ್ಸಿ. ಎಲ್ಲ ಪ್ರೆಗ್ನೆನ್ಸಿಗಳು ವೆರಿ ಪ್ರೆಷಿಯಸ್, ಎಲ್ಲ ಮಕ್ಕಳು ಬಹಳ ಪ್ರೆಷಿಯಸ್ಸು. ಆದರೂ ಕೂಡ ಇದು ಪ್ರೆಷಿಯಸ್ ಅಂದರೆ ನಾವು ಹೇಳ್ತಾ ಇರೋದು ಕೇರ್ ಜಾಸ್ತಿ ಬೇಕಾಗತ್ತೆ. ಸೊ ಅದರ ಸಲುವಾಗಿ ನಾವು ಅವರಿಗೆ ವಿಶೇಷ ಮಾಹಿತಿಗಳು ಕೊಡಬೇಕು, ಕೂತ್ಕೊಂಡು ಒಂದು ಎಕ್ಸ್ಪ್ಲೇನ್ ಮಾಡೋದು ಜಾಸ್ತಿ ಕೆಲಸ ಇರುತ್ತೆ. ಒಟ್ಟಲ್ಲಿ ನಮಗೆ ಅವರು ಸಹಕರಿಸಬೇಕು, ನಾವು ಏನು ಮಾಡ್ತೀವಿ ಅನ್ನೋದು ಅವ್ರಿಗೆ ತಿಳಿಬೇಕು. ಇಬ್ಬರು ಜೊತೆಯಾಗಿ ಅವರಿಗೊಂದು ಅಲ್ಟಿಮೇಟ್ಲಿ ಆರೋಗ್ಯವಂತ ಶಿಶುವನ್ನು ಆಕೆಯ ಮಡಿಲಲ್ಲಿ ನಾವು ಇಡಬೇಕು. ಇದು ನಮ್ಮದು ಎಂಡ್ ಪಾಯಿಂಟ್. ಇದಕ್ಕೋಸ್ಕರನೇ ನಾವು ಕೆಲಸ ಮಾಡೋದು. ಸೊ ಇದಿಷ್ಟನ್ನು ನಾವು ಆಕೆಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಮ್ಯಾಮ್. ಇನ್ನು ಯೂಶ್ವಲ್ ಆಗಿ IVF ಅಥವಾ IUI ಟ್ರೀಟ್ಮೆಂಟಿಂದ ಪ್ರೆಗ್ನೆಂಟ್ ಆಗೋರ್ಗೂ ಮತ್ತು ಇನ್ನು ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆಗೋರ್ಗೂ ಲೈಕ್ ಫುಡ್ಡಲ್ಲಿ ಅಥವಾ ಡಯಟಲ್ಲಿ ಅಥವಾ ಅವ್ರು ಫಾಲೋ ಮಾಡಬೇಕಾಗಿರೋ ಪ್ರೊಸೀಜರಲ್ಲಿ ಏನಾದರೂ ಡಿಫ್ರೆನ್ಸ್ ಇರುತ್ತಾ? ಇವ್ರಿಗೆ ಸ್ವಲ್ಪ ಸ್ಪೆಷಲ್ ಕೇರ್ ಬೇಕಾಗುತ್ತಾ ಅಥವಾ? ಹೌದು ಖಂಡಿತ. IVF ಪ್ರೆಗ್ನೆನ್ಸಿ ಆಗಲೇ ಹೇಳಿದೆ ಇಸ್ ಮೋರ್ ಪ್ರೆಷಿಯಸ್. ಅಂದರೆ ನಮಗೆ ಮೋರ್ ಪ್ರೆಷಿಯಸ್ ಅಂದರೆ ನಾವು ಆ ಮಗು ಪ್ರೆಷಿಯಸ್ ಈ ಮಗು ಪ್ರೆಷಿಯಸ್ ಆ ಥರ ಹೇಳ್ತಾ ಇಲ್ಲ. ಕೆಲಸ ಜಾಸ್ತಿ ಇರುತ್ತೆ, ನಾವು ಅಟೆನ್ಷನ್ ಜಾಸ್ತಿ ಕೊಡಬೇಕು. ಈಗ ನಾವು ಔಟ್ ಪೇಷಂಟಲ್ಲಿ ಪೇಷಂಟ್ ನೋಡ್ತಾ ಇದ್ದೀವಿ. ಪೇಷಂಟ್ ನೋಡುವಾಗ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗಿ ಬಂದಿರೋರು, ತಂತಾನೇ ಸ್ವಾಭಾವಿಕವಾಗಿ ಪ್ರೆಗ್ನೆನ್ಸಿ ಆಗಿ ಬಂದಿರೋರು, ಜೊತೆಗೆ ನೆಕ್ಸ್ಟ್ IVFಯಿಂದ ಪ್ರೆಗ್ನೆನ್ಸಿ ಆಗಿ ಬಂದಿರೋರು, ಈ ಥರ ಪೇಷಂಟ್ಗಳಲ್ಲಿ ಟ್ರೀಟ್ಮೆಂಟ್ ಭಿನ್ನವಾಗಿರುತ್ತೆ. ಒಂದು ಮೆಡಿಸಿನ್ಸ್ ನಾವು ಜಾಸ್ತಿ ಕೊಟ್ಟಿರ್ತೀವಿ ಅವರಿಗೆ, ಯಾರಿಗೆ IVF ಪೇಷಂಟ್ಸಿಗೆ. ಎರಡನೇದು ಅವ್ರಿಗೆ ಸ್ಕ್ಯಾನ್ಗಳು ಜಾಸ್ತಿ ಇರುತ್ತೆ, ಬ್ಲಡ್ ಟೆಸ್ಟ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಅವರಿಗೆ ಎಲ್ಲ ಚೆನ್ನಾಗಿದ್ದಿದ್ರೆ ಎವ್ರಿಥಿಂಗ್ ನಾರ್ಮಲ್, ಅವರ ಬಾಡಿ ಸಿಸ್ಟಮ್ಮು, ಅವರ ಆರ್ಗನ್ಸು, ಅವರ ಹಸ್ಬೆಂಡ್ದು ಎಲ್ಲ ನಾರ್ಮಲ್ ಇದ್ದು ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದ್ದಿದ್ದರೆ ಆಕೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಿದ್ಲು. ನಮ್ಮ ಹತ್ರ ಯಾಕೆ ಬರ್ತಿದ್ರು? ಬರೀ ಚೆಕಪ್ ಪ್ರೆಗ್ನೆಂಟ್ ಆದಮೇಲೆ ಬರ್ತಿದ್ರು. ಇದು ಪ್ರಾಬ್ಲಮ್ ಇರೋದ್ರಿಂದನೇ ಇಷ್ಟೆಲ್ಲ ಕೆಲಸ ಬೀಳೋದಾಯಿತು. ತಂತಾನೇ ಆಕೆ ಗರ್ಭ ಧರಿಸ್ಲಿಕ್ಕೆ ಆಗದಿರುವ ಕಾರಣಕ್ಕೆ ಆ ಪ್ರಯತ್ನದಲ್ಲಿ ಅವರು ವಿಫಲವಾಗಿರೋದಕ್ಕೋಸ್ಕರನೇ ಅವರು ನಮ್ಮನ್ನು ಬಂದು ನೋಡೋದಾಯಿತು. ಹಾಗಾಗಿ ಟ್ರೀಟ್ಮೆಂಟ್ ಕೊಟ್ಟು ಈಗ ಇಷ್ಟೆಲ್ಲ ಕೆಲಸ ಮಾಡಿ ಕಷ್ಟ ಬಿದ್ದು ಖರ್ಚು ಮಾಡಿ ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಸೊ ಡೆಫಿನೆಟ್ಲಿ ಅದು ಭಿನ್ನವಾಗಿರುತ್ತೆ. ಪ್ರೆಗ್ನೆನ್ಸಿ ಕೇರ್ ಜಾಸ್ತಿ ಬೇಕು, ಮೆಡಿಸಿನ್ಸ್ ಜಾಸ್ತಿ ಇರುತ್ತೆ, ಫಾಲೋಅಪ್ ವಿಸಿಟ್ಸ್ ಜಾಸ್ತಿ ಇರುತ್ತೆ, ನಂಬರ್ ಆಫ್ ಸ್ಕ್ಯಾನ್ಸ್ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ? ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಕೆಲಸ ಪ್ರಯತ್ನ ಇನ್ನು ಮುಂದೇನೂ ಜಾಸ್ತಿ ಇರುತ್ತೆ. ಯಾಕೆ ಭಿನ್ನವಾಗಿರುತ್ತೆ ಅಂದರೆ, ಒಂದು ಆಕೆಯ ಏಜ್ ಇನ್ವೇರಿಯಬ್ಲಿ ಪ್ರೆಗ್ನೆಂಟ್ ಆಗಿಲ್ಲ ಅಂತ ನಮ್ಮ ಹತ್ರ ಯಾರು ಬಂದರೂ ಅವರು ಪ್ರೆಗ್ನೆಂಟ್ ಆದಾಗ ಅಥವಾ ಪ್ರೆಗ್ನೆನ್ಸಿಗೆ ಪ್ರಯತ್ನ ಮಾಡುವಾಗ ತಂತಾನೇ ಪ್ರೆಗ್ನೆಂಟ್ ಆಗಿರುವ ಲೇಡಿಗಿಂತ 5 ವರ್ಷವಾದರೂ ಅವ್ರದ್ದು ಏಜ್ ಜಾಸ್ತಿ ಆಗಿರುತ್ತೆ. ಈಗ ಈಕೆ 25ರಲ್ಲೇ ಪ್ರೆಗ್ನೆಂಟ್ ಆದರೆ ಪ್ರೆಗ್ನೆನ್ಸಿ ಬೇಕು ಅಂತ ನಾವು ಟ್ರೀಟ್ಮೆಂಟ್ ಕೊಟ್ಟು ಪ್ರೆಗ್ನೆಂಟ್ ಆಗಿರೋರಿಗೆ ಯೂಶ್ವಲಿ 5 ವರ್ಷ ಜಾಸ್ತಿ. ಯಾಕಂದರೆ 25 ವರ್ಷಕ್ಕೆ ಯೂಶ್ವಲಿ ಅವ್ರು ಬರಲ್ಲ. ನೋಡಿ, ನಾನು ಯಂಗಿದ್ದೀನಿ, ನನಗೆ ಜಸ್ಟ್ ಮ್ಯಾರೇಜ್ ಆಗಿರೋದು, ನಾನು ಸ್ವಲ್ಪ ಟ್ರೈ ಮಾಡ್ತೀನಿ, ನನಗೆ ಪ್ರೆಗ್ನೆನ್ಸಿ ಆಗುತ್ತೆ ತಂತಾನೆ ಟ್ರೈ ಮಾಡಿದಾಗ ಅನ್ನೋದೆಲ್ಲ ಮನಸ್ಸಿನಲ್ಲಿ ಇರೋದ್ರಿಂದ ಯೂಶ್ವಲಿ ಅವರು ತಕ್ಷಣಕ್ಕೆ ಬರೋದಿಲ್ಲ. ಎರಡನೇದ್ದು, ಅವ್ರಿಗೆ ಮ್ಯಾರೇಜ್ ಆಗುವಾಗಲೇ ಏಜ್ ಜಾಸ್ತಿ ಆಗಿರುತ್ತೆ. ಮೂರನೇದ್ದು, ಅವರು ಮ್ಯಾರೇಜ್ ಆದಮೇಲೆ ಕೂಡ ಸಮಯ ತೊಗೊಳ್ತಾರೆ. 3 ವರ್ಷ, 5 ವರ್ಷ, 6 ವರ್ಷ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ತೊಗೊಂಡು ಲಾಸ್ಟಿಗೆ ಅವರು IVFಗೆ ಬರೋದು. ಸೊ ಅವ್ರದ್ದು ಏಜು ಅದರ್ವೈಸ್ ಆಲ್ಸೋ ಜಾಸ್ತಿ ಆಗಿರುತ್ತೆ. ಅಂದರೆ ಮ್ಯಾರೇಜ್ ಆಗುವಾಗಲೇ ಏಜ್ ಜಾಸ್ತಿ, ಪ್ರೆಗ್ನೆನ್ಸಿಗೆ ಅವರು ಈ ಥರ IVFಗೆ ಸಬ್ಜೆಕ್ಟ್ ಆದಾಗ ಏಜ್ ಜಾಸ್ತಿ, ಮ್ಯಾರಿಡ್ ಲೈಫು ಜಾಸ್ತಿ ಇರುತ್ತೆ. ಅಂದರೆ ಸುಮಾರು ವರ್ಷ, 1 ವರ್ಷ 2 ವರ್ಷಕ್ಕೆ ಯಾರೂ IVFಗೆ ಸಬ್ಜೆಕ್ಟ್ ಆಗಲ್ಲ ಯೂಶ್ವಲಿ ಜನಗಳು. ಕೆಲವು ಅಬ್ಸಲ್ಯೂಟ್ ಕಾಸಸ್ ಇರುತ್ತೆ, ಟ್ಯೂಬ್ಸ್ ತುಂಬ ಬ್ಲಾಕ್ ಆಗಿರುತ್ತೆ, ಅಥವಾ ಹಸ್ಬೆಂಡ್ದು ರಿಪೋರ್ಟು 0 ಅಜೋಸ್ಪರ್ಮಿಯಾ ಇರುತ್ತೆ. ಅಂಥವರಿಗೆ ಅವರು ಮ್ಯಾರೇಜ್ ಆಗಿ 2 ದಿನ ಆಗಿದ್ರೂ ಕೂಡ ಅವ್ರಿಗೆ IVF ಬೇಕು.
ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ನೀವು ಪ್ರಯತ್ನ ಬಿದ್ದು ಬೇರೆ ಟ್ರೀಟ್ಮೆಂಟಿಂದ ಪ್ರೆಗ್ನೆಂಟ್ ಆಗದೆ ನೀವು ಐ ವಿ ಎಫ್ಗಲ್ಲ. ಕೆಲವು ಕೇಸಸ್ ಆರ್ ಅಬ್ಸಲ್ಯೂಟ್ಲಿ ಫಾರ್ ಐ ವಿ ಎಫ್. ಎಕ್ಸಾಂಪಲ್, ಟ್ಯೂಬ್ನಲ್ಲಿ ತುಂಬ ಡ್ಯಾಮೇಜ್ ಆಗಿದೆ, ನಿಮ್ಮದು ಟ್ಯೂಬ್ಸ್ ವರ್ಕ್ ಆಗ್ತಾ ಇಲ್ಲ, ಬ್ಲಾಕ್ ಆಗಿದೆ ಯಾವುದೋ ಒಂದು ಕಾರಣಕ್ಕೆ. ಸೊ ಅಂಥದ್ರಲ್ಲಿ ನೀವು ವೆಯ್ಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನೀವು ಮದುವೆ ಆಗಿ 2 ದಿವಸ ಆದರೂ ಅಷ್ಟೇ, 20 ವರ್ಷ ಆದರೂ ಅಷ್ಟೇ ನೀವು ಪ್ರೆಗ್ನೆಂಟ್ ಆಗಲ್ಲ. ಬಿಕಾಸ್ ಯುವರ್ ಟ್ಯೂಬ್ಸ್ ಆರ್ ಟೋಟಲಿ ಬ್ಲಾಕ್ಡ್. ಅಂಥವರಿಗೆ ನೀವು ಸುಮ್ಮನೆ ಕಾಲಹರಣ ಮಾಡೋದು, ಅಲ್ಲಿ ಇಲ್ಲಿ ಸುತ್ತಾಡೋದು, ಒಬ್ಬರು ಡಾಕ್ಟ್ರಿಂದ ಇನ್ನೊಂದು ಡಾಕ್ಟ್ರಿಗೆ ಹೋಗೋದು, ಮತ್ತೆ ಬ್ಲಡ್ ಟೆಸ್ಟ್ ಮಾಡೋದು, ಇದರಿಂದ ನೀವು ಪ್ರೆಗ್ನೆಂಟ್ ಆಗಲ್ಲ. ಸೊ ನೀವು ಅರ್ಲಿಯಾಗಿ ಐ ವಿ ಎಫ್ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಸೊ ಒಂದು ನಾನು ಹೇಳ್ತಾ ಇರೋದು ಯಾಕೆ ಭಿನ್ನವಾಗಿರುತ್ತೆ ಅಂದರೆ, ಒಂದು ಏಜ್ ಲೇಡಿದು ಜಾಸ್ತಿ ಆಗಿರುತ್ತೆ, ಮ್ಯಾರಿಡ್ ಲೈಫ್ ಸುದೀರ್ಘವಾಗಿರುತ್ತೆ, 6 ವರ್ಷ 7 ವರ್ಷ ಈ ಥರ ಆಗಿರುತ್ತೆ. ಸೊ ಇದೆಲ್ಲ ಪ್ರಯತ್ನ ಬೀಳುವಾಗ ಗಂಡ ಹೆಂಡತಿ ವಯಸ್ಸು ಅದ್ರ ಜೊತೆಗೆ ಮುಂದೋಗಿರುತ್ತೆ. ಯೂಶ್ವಲಿ ಗಂಡಸರಿಗೆ 35-40 ಹತ್ತಿರಕ್ಕೆ ಸಮೀಪಕ್ಕೆ ಬರ್ತಾರೆ, ಹೆಣ್ಮಕ್ಳು 30-35 ಸಮೀಪಕ್ಕೆ ಬರ್ತಾರೆ ಐ ವಿ ಎಫಿಗೆ ಅವ್ರು ಬಂದಾಗ. ಸೊ ಇದೆಲ್ಲ ಪ್ರಾಬ್ಲಮ್ಸು. ಅದಲ್ಲದೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ, ಒಬಿಸಿಟಿ ಇರುತ್ತೆ, ದಪ್ಪ ಆಗಿಬಿಟ್ಟಿರ್ತಾರೆ, PCOS ಪ್ರಾಬ್ಲಮ್ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ಗಳಿರ್ಬೋದು. ಸೊ ಈ ಥರ ಬೇರೆ ಪ್ರಾಬ್ಲಮ್ಸು ಜಾಸ್ತಿ ಇರುತ್ತೆ ಅವರಲ್ಲಿ. ಇದು ಪ್ರೆಗ್ನೆಂಟ್ ಆಗಲಿಕ್ಕೆ ಟ್ರೈ ಮಾಡಿದಾಗ, ಲೈಕ್ ಐ ವಿ ಎಫಿಗೆ ನಾವು ಅವರು ಸಬ್ಜೆಕ್ಟ್ ಮಾಡಿದಾಗ ಇದಿಷ್ಟು ಪ್ರಾಬ್ಲಮ್ಸು ಅವ್ರ ಜೊತೆಗೆ ಬಂದಿರುತ್ತೆ. ಇದಲ್ಲದೆ ಪ್ರೆಗ್ನೆಂಟ್ ಆದಮೇಲೂ ಅವರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ನಾರ್ಮಲ್ಲಾಗಿ ಸ್ವಾಭಾವಿಕವಾಗಿ ಪ್ರೆಗ್ನೆಂಟ್ ಆದ ಲೇಡಿಗಿಂತ ಈ ಥರ ಲೇಡೀಸಲ್ಲಿ ಪ್ರಾಬ್ಲಮ್ಸ್ ಮಗು ಅಂದರೆ ಪ್ರೆಗ್ನೆಂಟ್ ಆದ ಮೇಲೆ, ಈಗ ಒಂದು ಗ್ರೂಪು ಸ್ವಾಭಾವಿಕ ಪ್ರೆಗ್ನೆಂಟ್ ಆದಾಕೆ, ಇನ್ನೊಂದು ಗ್ರೂಪು ಐ ವಿ ಎಫಿಂದ ಪ್ರೆಗ್ನೆಂಟ್ ಆದಾಕೆ. ಇವರಿಬ್ಬರ ಮಧ್ಯೆ ನಾನು ಕಂಪೇರ್ ಮಾಡ್ತಿರೋದು, ಇವರಿಬ್ಬರ ಬಗ್ಗೆ ನಾನು ಮಾತನಾಡ್ತಿರೋದು. ಐ ವಿ ಎಫಿಂದ ಪ್ರೆಗ್ನೆಂಟ್ ಆದಾಕೆನಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಈಗ ಆಲ್ರೆಡಿ ಹೇಳಿರುವಂಥ ಏಜು, ಹಸ್ಬೆಂಡ್ದು ಏಜು ಅವೆಲ್ಲ ಅಲ್ಲದೆ ಆಕೆಗೆ ಹಸ್ಬೆಂಡ್ ಪ್ರಾಬ್ಲಮ್, ರಿಪೋರ್ಟ್ನಲ್ಲಿ ಸ್ಪರ್ಮ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಪ್ರೆಗ್ನೆಂಟ್ ಆದಮೇಲೆ ಅಬಾರ್ಷನ್ ಚಾನ್ಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಆಗಲೇ ಹೇಳಿದೆ, ಅದರ ಚಾನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಅಬಾರ್ಷನ್ನಲ್ಲಿನೂ ವೆರೈಟಿ ಆಫ್ ಅಬಾರ್ಷನ್ಸ್ ಇರುತ್ತೆ, ಬೇಗ ಡೆಲಿವರಿ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ. ಇನ್ನು ಹುಟ್ಟುವ ಮಗುವಿನಲ್ಲಿ ಅಥವಾ 5 ತಿಂಗಳಾದಾಗ ನಾವೇನು ಸ್ಕ್ಯಾನ್ ಮಾಡ್ತೀವಿ ಅದರಲ್ಲಿ ಕಾಂಜೆನಿಟಲ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಹೇಳ್ತೀವಿ. ಅಂದರೆ ಮಗುವಿನಲ್ಲಿ ಊನ ಇರೋದು, ಅಂಗವಿಕಲತೆ ಇರೋದು. ಇದು ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಸ್ಕ್ಯಾನಲ್ಲಿ ಕಂಡುಹಿಡಿತೀವಿ. ಮೇಜರ್ ಪ್ರಾಬ್ಲಮ್ ಇದ್ದರೆ, ನಾಟ್ ಆಲ್, ಬಟ್ ಮೇಜರ್ ಪ್ರಾಬ್ಲಮ್ ಇದ್ದರೆ ನಮಗೆ ಸ್ಕ್ಯಾನ್ನಲ್ಲಿ ಗೊತ್ತಾಗುತ್ತೆ. ಸೊ ಅಂಗವಿಕಲತೆ ಇರುವ ಚಾನ್ಸ್ ಜಾಸ್ತಿ ಇರುತ್ತೆ. ಹೆದರ್ಕೊಳ್ಬೇಡಿ, ಬಟ್ ಯಾತಕ್ಕೆ ಪದೇ ಚೆಕಪ್ ಬೇಕು ಅಥವಾ ನಿಮ್ಮನ್ನು ಜಾಸ್ತಿ ನಾವು ಯಾಕೆ ನೋಡಬೇಕು, ಸ್ಕ್ಯಾನ್ಗಳು 1-2 ಜಾಸ್ತಿ ಯಾಕಿರುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ಎಲ್ಲರಲ್ಲೂ ನಾನು ಹೇಳಿದಾಕ್ಷಣ ಎಲ್ಲರಲ್ಲೂ ಪ್ರಾಬ್ಲಮ್ ಇರುತ್ತೆ ಅಂತಲ್ಲ, ಬಟ್ ಈ ಥರ ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಆದ ಲೇಡಿಗಳಿಗಿಂತ ಈ ಥರ ಆಗಿರುವಂಥ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಇನ್ನು ಕೆಲವರಲ್ಲಿ ಟ್ವಿನ್ಸ್ ಆಗಿರುತ್ತೆ, ಕೆಲವು ಮಕ್ಕಳು ಇನ್ ದ ಸೆನ್ಸ್ ಹೊಟ್ಟೆನಲ್ಲೇ ಇದ್ದಾಗಲೇ, ಡೆಲಿವರಿ ಆದಮೇಲಲ್ಲ, ಅಂಗವಿಕಲತೆ ಜಾಸ್ತಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸ್ ಜಾಸ್ತಿ, ಸ್ಪಾಂಟೇನಿಯಸ್ ಅಬಾರ್ಷನ್ಸ್ ಜಾಸ್ತಿ, ಪ್ರೆಗ್ನೆನ್ಸಿನಲ್ಲಿ ಅಮ್ಮನಿಗೂ ಬರುವಂಥ ಕಾಂಪ್ಲಿಕೇಶನ್ಸ್ ಜಾಸ್ತಿ, BP ಬರೋ ಚಾನ್ಸು, ಶುಗರ್, ಯಾಕಂದರೆ ಏಜ್ ಆದಮೇಲೆ ಪ್ರೆಗ್ನೆಂಟ್ ಆಗಿರ್ತಾರೆ ನೋಡಿ, ಟ್ವಿನ್ಸ್ ಆಗೋದು. ಸೊ ಈ ಥರದ್ದೆಲ್ಲ ಒಟ್ಟಲ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆನೂ ಪ್ರಾಬ್ಲಮ್ ಇತ್ತು, ಎಲ್ಲ ಒಟ್ಟು ಸೇರಿ ಅವರಲ್ಲಿರುವ ಫ್ಯಾಕ್ಟರ್ಸು, ಆ ಅಟ್ಮಾಸ್ಫಿಯರೇ ಟೋಟಲಿ ಡಿಫರೆಂಟು. ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆದವ್ರಿಗೂ ಇವ್ರಿಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ನಮ್ಮ ಕೇರು ಕೂಡ ವ್ಯತ್ಯಾಸ ಆಗುತ್ತೆ. ಇನ್ನು ನಮ್ಮ ಕೇರ್ ವ್ಯತ್ಯಾಸ ಆಗುತ್ತೆ ಮತ್ತು ತುಂಬ ಡಿಫರ್ ಇದೆ ಅಂತ ಹೇಳಿದ್ರಿ. ಲೈಕ್ ಅವ್ರೇನಾದರೂ ಫುಡ್ಡಲ್ಲಿ ಅಥವಾ ಡಯಟಲ್ಲಿ ಏನಾದರೂ ಫಾಲೋ ಮಾಡಬೇಕಾ ಅಂತ? ಹಾಂ, ಫುಡ್ಡು ಡಯಟು ಎಲ್ಲರೂ ಫಾಲೋ ಮಾಡಬೇಕು. ನಾರ್ಮಲ್ ಪ್ರೆಗ್ನೆನ್ಸಿ ಅರ್ಥಾತ್ ಸ್ವಾಭಾವಿಕವಾಗಿ ಆದಾಕೆ, IUI ಆದಾಕೆ ಪ್ಲಸ್ IVF ಆದಾಕೆ ಎಲ್ಲರೂ ಇದರಲ್ಲಿ ಈ ಮಟ್ಟಿಗೆ ಈ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲರೂ ಆಲ್ಮೋಸ್ಟ್ ಸೇಮ್ ಆಗಿರ್ತಾರೆ. ಅಂದರೆ ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆದವರು, ಸ್ವಾಭಾವಿಕವಾಗಿ ಪ್ರೆಗ್ನೆಂಟ್ ಆದವರು, ಆಹಾರ ಚೆನ್ನಾಗೇ ತೊಗೊಳ್ಬೇಕು ಅವರು. ಸಿಮಿಲರ್ಲಿ IVF ಆದವರು ಕೂಡ ಉತ್ತಮ ಪೌಷ್ಟಿಕ ಆಹಾರ ತೊಗೊಳ್ಬೇಕು. ಯಾಕಂದರೆ ಅಲ್ಟಿಮೇಟ್ಲಿ ಆಕೆ ಪ್ಲಸ್ ಮಗು ಇಬ್ಬರು ಆರೋಗ್ಯವಾಗಿರಬೇಕು. ಹೇಗೇ ಪ್ರೆಗ್ನೆನ್ಸಿ ಆಗಿರಲಿ, ಅಲ್ಟಿಮೇಟ್ಲಿ ಇಬ್ಬರು ನಾರ್ಮಲ್ ಆಗಿರಬೇಕು, ಪೌಷ್ಟಿಕಾಂಶ ಜಾಸ್ತಿ ಇರಬೇಕು. ಆ ಪ್ರೆಗ್ನೆನ್ಸಿ ಡಯಟಲ್ಲಿ ಏನು ಅಂತಂದರೆ ಅವ್ರನ್ನು ಐರನ್, ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೊಳ್ಬೇಕಾಗತ್ತೆ. ನಾವು ಐರನ್ ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ಕೊಡ್ತೀವಿ, ಆದರೂ ಕೂಡ ಅವರ ಫುಡ್ನಲ್ಲಿ ಅವರು, ಯಾಕಂದರೆ ಅವರು ರಕ್ತಹೀನತೆಗೆ ಒಳಗಾಗಬಾರ್ದು. ಯಾಕೆ ರಕ್ತಹೀನತೆಗೆ ಒಳಗಾಗಬಾರ್ದು ಅಂದರೆ ಆಕೆಯ ಆರೋಗ್ಯ ಮುಖ್ಯ, ಆಕೆ ಕಾಯಿಲೆ ಬೀಳಬಾರ್ದು ಪ್ರೆಗ್ನೆನ್ಸಿನಲ್ಲಿ.
ಹುಟ್ಟಿದ ಮಗುವಿಗೆ ಪ್ರಾಬ್ಲಮ್ ಆಗಬಾರ್ದು, ಹುಟ್ಟಿದ ಮಗುವಿಗೆ ರಕ್ತಹೀನತೆ ಆಗುತ್ತೆ. ಯಾಕೆ ಈಕೆಯಲ್ಲೇ ರಕ್ತ ಕಡಿಮೆ ಇತ್ತು ಅಂದರೆ ಐರನ್ ಸ್ಟೋರ್ಸ್ ಅಂತ ಹೇಳ್ತೀವಿ, ಅದು ಮಗು ಹುಟ್ಟುವಾಗಲೇ ನಿಮಿಕ್ ಆಗಿರುತ್ತೆ. ದ್ಯಾಟ್ ಈಸ್ ನಾಟ್ ರೈಟ್. ಡೆಲಿವರಿ ಟೈಮ್ನಲ್ಲಿ ಅವರಿಗೆ ಬ್ಲಡ್ ಲಾಸ್ ಆಗುತ್ತೆ, ಅದರಿಂದ ಮತ್ತಷ್ಟು ರಕ್ತ ಕಳ್ಕೊಳ್ತಾರೆ. 12 ಇರೋ ಹಿಮೋಗ್ಲೋಬಿನು 10ಕ್ಕೆ ಬರುತ್ತೆ ಡೆಲಿವರಿ ಆದಮೇಲೆ. ನಾರ್ಮಲ್ಲೇ ಆಗಲಿ ಸಿಸೇರಿಯನ್ನೇ ಆಗಲಿ ಡೆಲಿವರಿ ಆಗುವಾಗ ಬ್ಲಡ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ಅವ್ರ ರಕ್ತಹೀನತೆ ಆಗುತ್ತೆ. ಸೊ ಆಲ್ರೆಡಿ 12 ಇದ್ದರೆ 10ಗೆ ಬರ್ತಾರೆ, 8 ಇದ್ದವರು 6ಕ್ಕೆ ಬರ್ತಾರೆ. ದಟ್ ಈಸ್ ವೆರಿ ಡೇಂಜರಸ್. ಊಂಡ್ ಹೀಲ್ ಆಗೋದು ಕಷ್ಟ, ಹಾಲು ಬರೋದು ಕಷ್ಟ, ಉತ್ತಮ ಕ್ವಾಲಿಟಿಯ ಹಾಲು ಅವ್ರು ಪ್ರೊಡ್ಯೂಸ್ ಮಾಡಲ್ಲ, ಮಗುವಿಗೆ ಆರೋಗ್ಯ ಚೆನ್ನಾಗಿರಲ್ಲ, ಮಗುವಿಗೆ ಇಮ್ಯುನಿಟಿ ಇರಲ್ಲ. ಪದೇ ಪದೇ ಡಾಕ್ಟರ್ ಹತ್ರ ಕೆಮ್ಮು, ನೆಗಡಿ, ಶೀತ ಅಂತ ಮಗುನೂ ಕರ್ಕೊಂಡು ಹೋಗೋದಾಗತ್ತೆ. ಸೊ ಹೀಗಾಗಿ ಪೌಷ್ಟಿಕ ಆಹಾರ, ಐರನ್ ಕ್ಯಾಲ್ಶಿಯಂ ಒಂದೇ ಅಲ್ಲ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ನಾವು ಮೆಡಿಸಿನ್ಸ್ ಕೊಡ್ತೀವಿ, ಟ್ಯಾಬ್ಲೆಟ್ಸು, ಸಪ್ಲಿಮೆಂಟೇಷನ್, ಅದನ್ನು ಕರೆಕ್ಟಾಗಿ ತೊಗೊಳ್ಬೇಕು. ಆಹಾರನೂ ಚೆನ್ನಾಗಿ ಸೇವಿಸಬೇಕು. ಚೆನ್ನಾಗಿ ಅಂದರೆ ದಿನ ಹಣ್ಣು, ತರಕಾರಿ, ಕಾಯಿ ಪಲ್ಯ, ಹಸಿರು ತರಕಾರಿಗಳು, ತಾಜಾ ತರಕಾರಿಗಳು ಚೆನ್ನಾಗಿ ತೊಗೊಳ್ಬೇಕು. ಹಾಲು, ಆಮೇಲೆ ಪ್ರೋಟೀನ್ ಇರುವಂತಹ ಹೈನ್ ಪದಾರ್ಥ ಅರ್ಥಾತ್ ಚೀಸು, ಪನೀರು ಅಂಥವು ಜಾಸ್ತಿ ಯೂಸ್ ಮಾಡಬೇಕು. ಜಿಡ್ಡಿನ ಪದಾರ್ಥ ಅರ್ಥಾತ್ ಕೆನೆ ತೆಗೆದಂಥ ಹಾಲು ಯೂಸ್ ಮಾಡಬೇಕು. ಜಿಡ್ಡಿನ ಪದಾರ್ಥ ಯೂಸ್ ಮಾಡಬಾರ್ದು. ತುಪ್ಪ, ಎಣ್ಣೆ ಅದೆಲ್ಲ ಕಡಿಮೆ ತೊಗೊಳ್ಬೇಕು. ಬೆಣ್ಣೆ ಇಂಥವು ಕಡಿಮೆ ತೊಗೊಳ್ಬೇಕು. ಸ್ವೀಟ್ ಪದಾರ್ಥಗಳನ್ನ ತುಂಬ ಕಡಿಮೆ ತೊಗೊಳ್ಬೇಕು. ಯಾಕಂದರೆ ಪ್ರೆಗ್ನೆನ್ಸಿನಲ್ಲಿ ಅವ್ರಿಗೆ ಶುಗರ್ ಬರುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಇದು ಸ್ವೀಟ್ ಪದಾರ್ಥ ತೊಗೊಂಡ್ರೆ ಬರುತ್ತೆ ಅಂತಲ್ಲ ನಾನು ಹೇಳೋದು, ಪ್ರೆಗ್ನೆನ್ಸಿನಲ್ಲೇ ಇನ್ ಜನರಲ್ ಬೇರೆಯವ್ರಿಗಿಂತ ಶುಗರ್ ಬರುವಂಥ ಚಾನ್ಸ್, GDM ಅಂತೀವಿ, ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ, ಇದು ಅಥವಾ BP ಮುಂಚೆ ನಾರ್ಮಲ್ ಆಗಿರುವ ಹೆಣ್ಣುಮಕ್ಕಳು ಪ್ರೆಗ್ನೆನ್ಸಿನಲ್ಲಿ ಒಬ್ಬೊಬ್ರಿಗೆ ಕಾಣಿಸುತ್ತೆ. ದ್ಯಾಟ್ ಈಸ್ ಬಿಕಾಸ್ ಆಫ್ ದ ಹಾರ್ಮೋನ್ ಚೇಂಜ್ ಇನ್ ದ ಬಾಡಿನಲ್ಲಿ ಆ ಥರ ಚೇಂಜ್ ಆಗೋದ್ರಿಂದ, ಪ್ಲಸೆಂಟಾದಿಂದ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದ್ರಿಂದ ಶುಗರು, BP ಬರುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವರು ಮುನ್ನೆಚ್ಚರಿಕೆಯಾಗಿ ಶುಗರ್ನ ಸ್ವಲ್ಪ ಕಡಿಮೆ ತೊಗೊಳ್ಬೇಕಾಗತ್ತೆ. ಇದು ಎಲ್ಲರೂ ಕೂಡ, ಎಸ್ಪೆಷಲಿ IVF ಇಂದ ಪ್ರೆಗ್ನೆಂಟ್ ಆದವರು. ಯಾಕಂದರೆ ಅವ್ರು ಯಾವುದೇ ಕಾರಣಕ್ಕೆ ಆಲ್ರೆಡಿ ಇಷ್ಟೊಂದು ಪ್ರಾಬ್ಲಮ್ ಇರುವಾಗ ಮತ್ತೆ ಅಡಿಷನಲ್ ಪ್ರಾಬ್ಲಮ್ಸ್ ಅವ್ರ ಮೈ ಮೇಲೆ ಎಳ್ಕೊಳಕ್ಕಾಗಲ್ಲ ನೋಡಿ. ಸೊ ಹಾಗಾಗಿ ಅವರ ಆಹಾರ ಪದ್ಧತಿ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು. ಇನ್ನು ಅವ್ರದ್ದು ಎಕ್ಸಸೈಸ್ ಯಾವ ಥರ ಅಂತ ಕೇಳ್ತಾರೆ. ಎಕ್ಸಸೈಸ್ ಅಂದರೆ ವಿಗರಸ್ ಎಕ್ಸಸೈಸ್ ನೀವು ಮಾಡೋಕ್ಕಾಗಲ್ಲ. ಯಾರು IVF ಆದವ್ರು ಮಾಡೋದೂ ಇಲ್ಲ. ಬಹಳ ಕೇರ್ಫುಲ್ ಆಗಿರ್ತಾರೆ, ತುಂಬ ಭಯದಲ್ಲಿರ್ತಾರೆ, ತುಂಬ ಆತಂಕದಿಂದ 2 ಹೆಜ್ಜೆ ಹಾಕೋಕ್ಕೂ ಅವ್ರು ಎದುರ್ಕೊಳ್ತಾರೆ. ಅಷ್ಟು ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಮನೆ ಒಳಗಡೆ ಓಡಾಡ್ಕೊಂಡಿರ್ಬೋದು. ದಿನಾಗಲೂ ಒಂದು ಅರ್ಧ ಗಂಟೆ ಲಘು ನಡಿಗೆ, ನಿಧಾನವಾಗಿ ನಡೆಯೋದು, ಇಂಥವು ಮಾಡ್ಬೋದು. ತುಂಬ ಓಡೋದು, ಜಿಮ್ಮು, ಏರೋಬಿಕ್ಸು, ಡ್ಯಾನ್ಸು, ವೇಟ್ಸ್ ತುಂಬ ಎತ್ತೋದು, ತುಂಬ ಪ್ರಯಾಣ ಮಾಡೋದು, ದೂರಿಗೆಲ್ಲ ಪ್ರಯಾಣ ಮಾಡೋದು, ಇಂಥವೆಲ್ಲ ತಪ್ಪಿಸ್ಬೇಕು. ಮನೆ ಒಳಗಡೆ ಓಡಾಡ್ಕೊಂಡಿರೋದು, ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋದು, ಕೂತ್ಕೊಳ್ಳೋದು, ನಿಮ್ಮ ಪರ್ಸನಲ್ ಹೈಜೀನು. ಈಗಂತೂ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ರಜೆ ತೆಗೆಯೋ ಅವಶ್ಯಕತೆ ಕೂಡ ಇಲ್ಲ, ಆಫೀಸಿಗೆ ಪ್ರಯಾಣ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಒಳಗಡೆ ಮಾಡುವಂಥ ಕೆಲಸಗಳನ್ನ, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಇವೆಲ್ಲ ಖಂಡಿತ ಮಾಡ್ಕೊಳ್ಬೋದು. IVF ಆದಾಕ್ಷಣ ನೀವು ಮಲಗೇ ಇರಬೇಕಂತೇನಿಲ್ಲ. ಒಂದು ಹೇಳ್ತೀನಿ ಕೇಳಿ, ಪ್ರೆಗ್ನೆನ್ಸಿ ಚೆನ್ನಾಗಿದ್ದರೆ ನೀವು ಕೆಲಸ ಮಾಡಿದ್ರು, ಇಷ್ಟು ಕೆಲಸ ನಾನು ಹೇಳೋದಷ್ಟು ಕೆಲಸ ಮಾಡಿದ್ರು ಪ್ರೆಗ್ನೆನ್ಸಿ ಹೋಗಲ್ಲ. ಚೆನ್ನಾಗಿಲ್ಲ ಅಂದರೆ ನೀವು ಏನು ಮಾಡಿಲ್ಲ, ನೀವು ಹಾಸಿಗೆಯಿಂದ ಕಾಲೇ ಕೆಳಗಡೆ ಇಟ್ಟಿಲ್ಲ, ಮಲ್ಕೊಂಡೇ ಇದ್ದೀರಾ, ನೀವು ಟಾಯ್ಲೆಟ್ ಪರ್ಪಸ್ಗೂ ಬೆಡ್ ಪ್ಯಾನ್ ಯೂಸ್ ಮಾಡ್ತೀರಾ ಅಂತಂದರೂ ಪ್ರೆಗ್ನೆನ್ಸಿ ಹೋಗುತ್ತೆ. ಚೆನ್ನಾಗಿಲ್ಲದೆ ಇದ್ದರೆ, ಚೆನ್ನಾಗಿದ್ದರೆ ಕಂಟಿನ್ಯೂ ಆಗುತ್ತೆ. ಸೊ ಇದೆಲ್ಲ ನಾವು ಹೇಳಬೇಕು. ಅದಲ್ಲದೆ ಮನಸ್ಸು ಆರಾಮವಾಗಿಟ್ಕೊಳ್ಬೇಕು, ವಿಶ್ರಾಂತಿ ತೊಗೋಬೇಕು. ತುಂಬ ಆ್ಯಂಗ್ಸೈಟಿ ಮಾಡ್ಕೊಳ್ಬಾರ್ದು. ಅಯ್ಯೋ ಏನಾಗುತ್ತೋ ಅಂತ ತುಂಬ ಭಯದಲ್ಲಿರ್ತಾರೆ. ಏನೂ ಆಗಲ್ಲ, ಆಗೋದು ಹಾಗೇ ಆಗುತ್ತೆ, ಆಗದೇ ಇರೋದು ಆಗಲ್ಲ. ಆ ಥರ ನಿರಾಳವಾಗಿ ಮನಸ್ಸಿಟ್ಕೊಳ್ಬೇಕಾಗತ್ತೆ. ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಲಘುವಾಗಿರುವಂಥ ಯೋಗ ಪೋಸ್ಚರ್ಸ್ ಫಾಲೋ ಮಾಡಿ, 6ರಿಂದ 8 ಗಂಟೆ ನಿದ್ರೆ ಮಾಡಿ, ಒಳ್ಳೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಸಕಾರಾತ್ಮಕ ವಿಷಯಗಳನ್ನು ನಿಮಗೆ ಹೇಳುವಂಥ ಪುಸ್ತಕಗಳನ್ನು ಓದಿ, ಇಲ್ಲ ಯೂಟ್ಯೂಬ್ ವಿಡಿಯೋಸೋ, ಇಲ್ಲ ನಿಮ್ಮ ಬೇರೆ ವಿಡಿಯೋಸ್ ನಿಮ್ಮ ಹತ್ರ ಯಾವುದಿದೆ ಅದು ನೋಡ್ಕೊಳ್ಳಿ, ಒಳ್ಳೆ ಸಂಗೀತ ಕೇಳಿ, ಮನಸ್ಸನ್ನು ನಿರಾಳವಾಗಿ ಇಟ್ಕೊಳ್ಳಿ, ಪ್ಲಸ್ ಲಘುವಾದ ಎಕ್ಸಸೈಸ್ ಮಾಡಿ, ಒಳ್ಳೆಯ ಆಹಾರ ತಗೊಳ್ಳಿ, ಆ ಭಗವಂತನ ಪ್ರಾರ್ಥನೆ ಮಾಡಿ. ಇಷ್ಟೇ ನಾನು ಹೇಳೋದು.
ಎಸ್ ಮ್ಯಾಮ್, ಇನ್ನು ಸಾಕಷ್ಟು ವಿಚಾರಗಳನ್ನ ಫುಡ್ ಡಯಟ್ ಮತ್ತೆ ಯಾವ ರೀತಿ ನಾವು ಯೋಗ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಆ ನಂತರ ಮ್ಯಾಮ್, ಇವಾಗ ಮುಂಚೆ ಹೇಳಿದ್ರೆ ನೀವು ಸಾಕಷ್ಟು ಪ್ರಾಬ್ಲಮ್ಸ್ ಎದುರಾಗುತ್ತೆ ಕೆಲವೊಂದು ಬಾರಿ ಅಂತ. ಸೊ ಆ ಪ್ರಾಬ್ಲಮ್ಸ್ ಎದುರಾಗೋದಕ್ಕೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡ್ತೀರಿ? ಒಬ್ರು IVF ಪೇಷಂಟ್ ಗರ್ಭಿಣಿ ಆದವರು ಆರೋಗ್ಯವಾಗಿ ಇದ್ದಾರೆ ಇಲ್ವಾ ಅಂತ ಯಾವ ರೀತಿ ನೀವು ಯಾವೆಲ್ಲ ಟೆಸ್ಟ್ಗಳ ಮೂಲಕ ಅವರನ್ನ ನೋಡಿ ಆಮೇಲೆ ಪರೀಕ್ಷೆ ಮಾಡ್ತೀರಾ ಅಂತ ಮ್ಯಾಮ್? ಹಾಂ, ನಾವು ಎಲ್ಲರಿಗೂ ಟೆಸ್ಟ್ ಮಾಡಬೇಕು ಪ್ರೆಗ್ನೆಂಟ್ ಅಂದಮೇಲೆ. ಬಟ್ ಈ IVFನವರಿಗೆ ಕೆಲವು ಟೆಸ್ಟ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ನಾವು ಫಸ್ಟು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಬೇಕು. ಬ್ಲಡ್ ಟೆಸ್ಟ್ ಬಂದು ನಾವು ರೊಟೀನ್ ಪ್ರೆಗ್ನೆನ್ಸಿನಲ್ಲಿನೂ ಮಾಡ್ತೀವಿ, IVFಲ್ಲೂ ಮಾಡ್ತೀವಿ. ಪ್ರೆಗ್ನೆಂಟ್ ಆದಮೇಲೆ ಮಾಡುವಂಥ ಕೆಲವು ಟೆಸ್ಟ್ಗಳಂತಂದರೆ, ಒಂದು ಬ್ಲಡ್ ಟೆಸ್ಟ್ ಇರುತ್ತೆ, ಎರಡನೇದು ಸ್ಕ್ಯಾನಿಂಗ್ ಇರುತ್ತೆ, ಕೆಲವೊಂದು ಸತಿ ಸ್ಪೆಷಲ್ ಬ್ಲಡ್ ಟೆಸ್ಟ್ ಕೂಡ ಬೇಕಾಗತ್ತೆ. ಬಟ್ ರೊಟೀನ್ ಬ್ಲಡ್ ಟೆಸ್ಟ್ಗಳು ಏನು ಮಾಡ್ಕೊಳ್ತೀವಿ ಅಂತಂದರೆ, ಹೀಮೋಗ್ಲೋಬಿನ್ ಚೆಕ್ ಮಾಡ್ಕೊಳ್ಬೇಕು. ಅಂದರೆ ಆಕೆಯಲ್ಲಿ ರಕ್ತಹೀನತೆ ಎಷ್ಟಿದೆ, ಇದು ಎಲ್ಲರಿಗೂ ಮಾಡುವಂಥ ಟೆಸ್ಟ್. ಸ್ವಾಭಾವಿಕವಾಗಿ ಪ್ರೆಗ್ನೆಂಟ್ ಆದಂತಹ ಲೇಡಿಗೆ ಕೂಡ ನಾವು ಈ ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಅದು ನೋಡ್ಕೊಳ್ತೀವಿ. ಮೇಯ್ನಾಗಿ ಶುಗರ್ಗಳು ಟೆಸ್ಟ್ ಮಾಡಬೇಕು. ಶುಗರ್ಗಳು ಕೆಲವರಿಗೆ ಪ್ರೆಗ್ನೆನ್ಸಿನಲ್ಲಿ ತಲೆದೋರುತ್ತೆ, ಅಂದರೆ 5 ತಿಂಗಳ ಪ್ರೆಗ್ನೆಂಟ್ ಆದಮೇಲೆ ಮತ್ತೆ ಶುಗರ್ಗಳನ್ನ ರಿಪೀಟ್ ಮಾಡ್ತೀವಿ. ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂತ ಹೇಳ್ತೀವಿ. ಅಂದರೆ ವಿಶೇಷವಾದ ಈ ಡಯಾಬಿಟಿಕ್ ಪೇಷಂಟ್ಗಳು ಬಂದು ಫಾಸ್ಟಿಂಗು ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಕೊಟ್ಟಾಗಲ್ಲ, ಆ ಥರ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಗ್ಲೂಕೋಸ್ ಟೆಸ್ಟಿಂಗ್ ಇರುತ್ತೆ. ದ್ಯಾಟ್ ಈಸ್ ಕಾಲ್ಡ್ GCT ಅಥವಾ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂತ ಮಾಡ್ತೀವಿ. ಅದಲ್ಲದೆ ಸಿರಾಲಜಿ ಅಂದರೆ ಆಕೆದು HIV, HBsAg ಅಂದರೆ ಹುಟ್ಟಿದ ಮಗುವಿಗೆ ಏನಾದ್ರು ಪ್ರಾಬ್ಲಮ್ ಬರುತ್ತಾ ಅಂತ ನೋಡೋಕ್ಕೋಸ್ಕರ ಕೆಲವು ಟೆಸ್ಟ್ ಮಾಡ್ತೀವಿ. HCV ಇಂಥ ಕೆಲವು ಟೆಸ್ಟ್ಗಳು ಮಾಡ್ತೀವಿ. ಅದಲ್ಲದೆ ಯೂರಿನ್ ಪ್ರಾಬ್ಲಮ್ ಇದೆಯಾ, ಯೂರಿನ್ನಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆಯಾ ಆಕೆಗೆ, ಇವು ಯಾಕೆ ಮಾಡ್ತೀವಿ ಅಂದರೆ ಆ ಮಗುವಿಗೆ ತೊಂದರೆ ಆಗಬಾರ್ದು, ಆಕೆಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ. ನಾವು ಮುಂಚಿದ ಟೆಸ್ಟ್ ಯಾವ್ದು ಮಾಡಿದ್ವಿ, ಎಕ್ಸಾಂಪಲ್ AMH ಅನ್ನೋ ಟೆಸ್ಟು ಅಥವಾ FSH ಅನ್ನೋ ಟೆಸ್ಟ್, ಇದೆಲ್ಲ ನಾವು ಪ್ರೆಗ್ನೆಂಟ್ ಆಗೋದಕ್ಕೆ ಮಾಡುವಂತಹ ಟೆಸ್ಟು. ಆಕೆಯಲ್ಲಿ ಫಲವತ್ತತೆ ಎಷ್ಟಿದೆ, ಆಕೆಯಿಂದ ಪ್ರೆಗ್ನೆನ್ಸಿ ಆಗುತ್ತಾ, ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದಕ್ಕೆ ನೋಡ್ಕೊಂಡಿದ್ವಿ. ಇದು ಪ್ರೆಗ್ನೆಂಟ್ ಆಗೋದಕ್ಕೆ ಮುಂಚೆ ಮಾಡಿದ ಟೆಸ್ಟು. ಈಗ ನಾನು ಹೇಳ್ತಿರೋದು ಆ ಟೆಸ್ಟ್ ಅಲ್ಲ. ಪ್ರೆಗ್ನೆನ್ಸಿ ಆಗಿದೆ, ನಾವು ಬ್ಲಡ್ ಟೆಸ್ಟ್ ಮಾಡಿಕೊಂಡು ಅಥವಾ ಬೀಟಾ HCG ಬೇರೆ ಟೆಸ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡಿದ್ದೀವಿ. ಈಗ ಪ್ರೆಗ್ನೆನ್ಸಿ ನಿರಾಳವಾಗಿ ಕಂಟಿನ್ಯೂ ಆಗಬೇಕು, ನಿರಾತಂಕವಾಗಿ ಆ ಮಗುವಿಗೆ ಅಮ್ಮನಿಗೆ ಪ್ರಾಬ್ಲಮ್ ಏನು ಪ್ರೆಗ್ನೆನ್ಸಿನಲ್ಲಿ ಬರಬಾರ್ದು, 9 ತಿಂಗಳು ತೊಂದರೆ ಆಗಬಾರ್ದು ಅಂತ ಮಾಡುವಂಥ ಟೆಸ್ಟ್. ಸೊ ದೋಸ್ ಟೆಸ್ಟ್ಗೆ ಆ ಟೆಸ್ಟ್ಗಳಿಗಿಂತ ಈ ಟೆಸ್ಟ್ ಭಿನ್ನವಾಗಿರುತ್ತೆ. ಇಷ್ಟು ಟೆಸ್ಟ್ ಅಲ್ಲದೆ ಏನದರ್ ಇಂಪಾರ್ಟೆಂಟ್ ಟೆಸ್ಟ್ ಥೈರಾಯ್ಡ್ ಟೆಸ್ಟು. ಎಷ್ಟೋ ಜನಕ್ಕೆ ಪ್ರೆಗ್ನೆನ್ಸಿನಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇರೋದು ಗೊತ್ತಿರೋದಿಲ್ಲ. ಅದು ಯಾಕೆ ನಾವು ಮಾಡಬೇಕಂದ್ರೆ, ಲೇಡೀಸಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಆರ್ ಮೋರ್ ಕಾಮನ್ ಕಂಪೇರ್ಡ್ ಟು ಮೆನ್. ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಹೆಂಗಸರಲ್ಲಿ ಥೈರಾಯ್ಡ್ ಸಮಸ್ಯೆ, ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಅನ್ನೋದು ಜಾಸ್ತಿ. ಇದು ಒಂದು. ಎರಡನೇದು, ಹೆಂಗಸರಲ್ಲಾಗಲಿ ಗಂಡಸರಲ್ಲಾಗಲಿ ಈ ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡು ಕಡಿಮೆ ಕೆಲಸ ಮಾಡ್ತಾ ಇರುತ್ತೆ. ಈ ಥರ ಪ್ರಾಬ್ಲಮ್ ಇದ್ದರೆ ನಮಗೆ ಚೆಕಪ್ನಿಂದ ಗೊತ್ತಾಗಲ್ಲ, ಅದಕ್ಕೆ ನಾವು ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ. ಮೂರನೇದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಈ ಥೈರಾಯ್ಡ್ ಪ್ರಾಬ್ಲಮ್ಮು ಪ್ರೆಗ್ನೆನ್ಸಿನಲ್ಲಿ ಇದ್ದು ನಾವು ಪತ್ತೆ ಹಚ್ಚದೆ ಹೋದರೆ ಹುಟ್ಟುವ ಮಗುವಿಗೆ ಪ್ರಾಬ್ಲಮ್ ಆಗುತ್ತೆ. ಇನ್ ದ ಸೆನ್ಸ್ ಮೆಂಟಲ್ ರಿಟಾರ್ಡೇಷನ್, ಅದರ ಮಗುವಿನ IQ ಇಂಟೆಲಿಜೆನ್ಸ್ ಕೋಶಂಟ್ ಅಷ್ಟು ಚೆನ್ನಾಗಿರಲ್ಲ, ಮಗು ಅಷ್ಟೊಂದು ಶಾರ್ಪ್ ಇರಲ್ಲ. ಈಗಿನ ಕಾಲದಲ್ಲಿ ಇಟ್ಸ್ ಅ ಕಾಂಪಿಟೇಟಿವ್ ವರ್ಲ್ಡ್. ಅಂದರೆ ಕಾಂಪಿಟೇಷನ್ ಎಷ್ಟಿದೆ, ಒಂದೊಂದು ಸಣ್ಣ ವಿಷಯಕ್ಕೂ ದೊಡ್ಡ ಕಾಂಪಿಟೇಷನಿಗೆ ಒಳಗಾಗಿ ಅಂತ ನಾನು ಹೇಳ್ತಾ ಇಲ್ಲ. ಎಕ್ಸಾಮ್ ಟೈಮ್ನಲ್ಲಿ ಮಗುಗೆ ಮೆಮರಿ ಇಂಪಾರ್ಟೆಂಟು, ಆ ಕ್ವಶನ್ಗಳು ಅಲ್ಲ ಆನ್ಸರ್ಗಳು ಏನು ಓದಿದ್ದೆ, ಪಾಠ ಏನು ಓದಿದ್ದೆ ಅನ್ನೋದು ನೆನಪಿಟ್ಕೊಳ್ಬೇಕು. ಆ ಗ್ರಹಣ ಶಕ್ತಿ ಚೆನ್ನಾಗಿರಬೇಕು, ಮನಸ್ಸಿನ ತೀಕ್ಷ್ಣತೆ ಚೆನ್ನಾಗಿರಬೇಕು, ಬುದ್ಧಿಮತ್ತೆ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಆ ಮಗುವಿನ ಇಂಟೆಲಿಜೆನ್ಸ್ ಕೋಶಂಟ್ ಚೆನ್ನಾಗಿರಬೇಕು. ಇದು ಥೈರಾಯ್ಡ್ ಪ್ರಾಬ್ಲಮ್ ಇದ್ದು ನಾವು ಫಸ್ಟ್ 3 ತಿಂಗಳಲ್ಲಿ, ಆಕೆ ಗರ್ಭಿಣಿಯಾಗಿದ್ದ ಫಸ್ಟ್ 3 ತಿಂಗಳಲ್ಲಿ ನಾವು ಅದನ್ನು ಪತ್ತೆ ಹಚ್ಚದೆ ಹೋದರೆ ಮಗುವಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಈ 3 ತಿಂಗಳ ಆಚೆ ಈಚೆ ಆ ಬ್ಲಡ್ ಟೆಸ್ಟ್ ಇರುತ್ತೆ. ನಾವು ಪ್ರೆಗ್ನೆನ್ಸಿ ಆದ ಮೇಲೆ ಮಾಡುವಂಥ ಬ್ಲಡ್ ಟೆಸ್ಟ್ ಇದು. ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಬಂದರೆ, ಶುಗರ್ ಪ್ರಾಬ್ಲಮ್ ಇದೆ ಅಂತ ಬಂದರೆ, ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಅಥವಾ ಬೇರೆ ಇನ್ಫೆಕ್ಷನ್ ಇದ್ದರೆ, ಯೂರಿನ್ ಇನ್ಫೆಕ್ಷನ್ ಇದ್ದರೆ, ಇವೆಲ್ಲ ನಮಗೆ ಪತ್ತೆ ಹಚ್ತೀವಿ. ಇವೆಲ್ಲ ಇದ್ದರೆ ಆಕೆಗೆ ಅಥವಾ ಮಗುವಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಥರ ಟೆಸ್ಟ್ ಮಾಡಿದಾಗ
ಪ್ರಾಬ್ಲಮ್ ಬಂದರೆ ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಸರಿ ಮಾಡಬೇಕು, ಸೊ ದ್ಯಾಟ್ ಕಾಂಪ್ಲಿಕೇಶನ್ ಆಗಲ್ಲ. ಜೊತೆಗೆ ಅವರು ಬೇರೆಯವರು ನಾರ್ಮಲ್ ಪ್ರೆಗ್ನೆನ್ಸಿ ಇದ್ದವ್ರ ಥರ ಅವರು ಇರ್ತಾರೆ. ಹಾಗಾಗಿ ಈ ಟೆಸ್ಟ್ಗಳು ಮಾಡ್ಕೊಳ್ಬೇಕು. ಇದು ನಾವು ಮುಂಚೆ ಬ್ಲಡ್ ಟೆಸ್ಟ್ ಮಾಡಿದ್ದೀರಲ್ಲ ಡಾಕ್ಟ್ರೇ ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಅಂತ ಕೇಳ್ತಾರೆ. ಇರ್ಬೋದು, ಅದು ಬೇರೆ ಟೆಸ್ಟು, ಇದು ಬೇರೆ ಟೆಸ್ಟು. ಅದು ಪ್ರೆಗ್ನೆನ್ಸಿ ಆಗೋದಕ್ಕೆ ಮಾಡಿದ ಟೆಸ್ಟು, ಇದು ಪ್ರೆಗ್ನೆಂಟ್ ಆದಮೇಲೆ ಮಾಡೋ ಟೆಸ್ಟು. ಜೊತೆಗೆ ಎಷ್ಟೋ ಜನಕ್ಕೆ ಥೈರಾಯ್ಡ್ ಸಮಸ್ಯೆ ಪ್ರೆಗ್ನೆನ್ಸಿ ಆಗೋಕ್ಕೆ ಮುಂಚೆನೇ ಇರುತ್ತೆ, ಅದರಿಂದನೇ ಅವ್ರು ಪ್ರೆಗ್ನೆಂಟ್ ಆಗಿರಲ್ಲ. PCOS ಇರುತ್ತೆ. ಆವಾಗ PCOS ಇದ್ದವರಿಗೆ ಶುಗರ್ ಬರುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ. PCOS ಇರೋರಿಗೆ GDM ಅಂತ ಹೇಳಿದ್ನಲ್ಲ, ಜಸ್ಟೇಷನಲ್ ಡಯಾಬಿಟಿಸು, ಇದು ಬರುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವರು ಇನ್ಫರ್ಟಿಲಿಟಿ ಇದ್ದಾಗ ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆನೇ ಇದ್ದಿರ್ಬೋದು, ಇವೆಲ್ಲ ಇರುವಂಥ ಚಾನ್ಸ್ ಜಾಸ್ತಿ. ಅದಕ್ಕೋಸ್ಕರನೇ ಪ್ರೆಗ್ನೆಂಟ್ ಆಗಿಲ್ಲದೆ ಇರ್ಬೋದು. PCS ಇರೋರು, ಪ್ರಾಬ್ಲಮ್ ಇರೋರು, ಥೈರಾಯ್ಡ್ ಪ್ರಾಬ್ಲಮ್ ಇರೋರು, ದಪ್ಪಗಿರೋರು, ಅವ್ರಿಗೆ ಶುಗರ್ ಬರುವಂಥ ಚಾನ್ಸ್ ಜಾಸ್ತಿ. ಸೊ ಹೀಗಾಗಿ ನಾವು ಪ್ರೆಗ್ನೆಂಟ್ ಆದಮೇಲೆ ಖಂಡಿತ ಆಲ್ ದ ಮೋರ್ IVF ಪೇಷಂಟ್, ಯಾಕೆಂದರೆ ರಿಸ್ಕ್ ನಿಮ್ಮಲ್ಲಿ ಜಾಸ್ತಿ ಇದೆ, ನಾವು ಮಾಡಿಕೊಳ್ಳೇಬೇಕಾಗತ್ತೆ ಈ ಟೆಸ್ಟ್ಗಳನ್ನ. ಆ್ಯಂಡ್ ಆದಷ್ಟು ಬೇಗ ಮಾಡಬೇಕು. ತುಂಬ ಲೇಟ್ ಆದಮೇಲೆ ಶುಗರ್ ಇತ್ತು, ಥೈರಾಯ್ಡ್ ಟೆಸ್ಟಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದರೆ ಮಗುವಿಗೆ ಅದೆಲ್ಲ ಪ್ರಾಬ್ಲಮ್ಗಳು ಆಲ್ರೆಡಿ ಆಗಿಬಿಟ್ಟಿರುತ್ತೆ ನೋಡಿ, ಡಿಟೆಕ್ಟ್ ಮಾಡೋದು ಲೇಟ್ ಆದರೆ. ಹಾಗಾಗಿ ನೀವು ಈ ಟೆಸ್ಟ್ಗಳಿಗೆ, ಈ ಥರ ನೀವು ಕೇಳಿದ್ದ ಟೆಸ್ಟ್ಗಳಿಗೆ ಅವರು ಒಳಗಾಗಬೇಕಾಗತ್ತೆ. ಇದಲ್ಲದೆ ಬೇರೆ ಟೆಸ್ಟು ಇರುತ್ತೆ, ಸ್ಕ್ಯಾನಿಂಗು ಅಂಥವೆಲ್ಲ ಇರುತ್ತೆ. ಇದನ್ನೆಲ್ಲ ಹೊರತಾಗಿ ಇನ್ನೂ ಬೇರೆ ಸ್ಕ್ಯಾನಿಂಗ್ ಎಲ್ಲ ಇರುತ್ತೆ ಅಂತ ಹೇಳಿದ್ರಿ. ಸೊ ಮ್ಯಾಮ್, ಇನ್ನು ಈ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂದರೆ ಏನು ಮ್ಯಾಮ್, ಇದ್ರ ಬಗ್ಗೆ ನೀವು ಹೇಳೋದಾದರೆ? ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತಂದರೆ ಈ ಪ್ರೆಗ್ನೆಂಟ್ ಲೇಡೀಸ್ಗೆ ಅಂತಲ್ಲ, ಇದು ಎಲ್ಲರಿಗೂ ಮಾಡ್ತಾರೆ, ಗಂಡಸರಿಗೂ ಮಾಡ್ತಾರೆ, ಮಕ್ಳಿಗೂ ಮಾಡ್ತಾರೆ. ಇದು ಸ್ಕ್ಯಾನಿಂಗು. ಈ ಸ್ಕ್ಯಾನಿಂಗ್ ಅಂತಂದರೆ ಏನಂತಂದರೆ ಇದರಲ್ಲಿ ಪೇಯ್ನ್ ಆಗಲ್ಲ, ಇದರಲ್ಲಿ ಡಿಫರೆಂಟ್ ಪ್ರೋಬ್ಸ್ ಇರುತ್ತೆ. ಈಗ ನಾವು IVF ಬಗ್ಗೆ ಮಾತನಾಡೋಣ. ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅನ್ನೋದು ಪ್ರೆಗ್ನೆಂಟ್ ಆದ ಎಲ್ಲ ಲೇಡೀಸ್ಗೂ ಮಾಡಬೇಕಾಗತ್ತೆ ನಾವು. ಬಟ್ ನಾವು ಇವತ್ತಿನ ದಿವಸ IVFನವ್ರ ಬಗ್ಗೆನೇ ನಾವು ಗಮನ ಕೊಡ್ತಾ ಇರೋದ್ರಿಂದ ಅದರ ಬಗ್ಗೆ IVFನಲ್ಲಿ ಪ್ರೆಗ್ನೆನ್ಸಿ ಆದವರಲ್ಲಿ ಸ್ಕ್ಯಾನಿಂಗ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಈ ಸ್ಕ್ಯಾನಿಂಗ್ ನಾವು ಅವ್ರಿಗೆ IVF ಆದವ್ರಿಗೆ ಫಸ್ಟು ನೋಡಿ, ನಾನು ಹೇಳಿದೆ ಬೀಟಾ HCG ಮಾಡ್ತೀವಿ, ಅದು ಪಾಸಿಟಿವ್ ಬಂತು. ರಿಪೋರ್ಟ್ ಪಾಸಿಟಿವ್ ಬಂದಮೇಲೆ ಆಕೆ ಕೌನ್ಸಲಿಂಗ್ ಮಾಡಿದೆ, ಆಕೆಗೆ ಜೀವನ ಶೈಲಿ ಹೇಗಿರಬೇಕು, ನೀನು ಆಹಾರ ಹೇಗೆ ತೊಗೊಳ್ಬೇಕು, ಇದನ್ನು ಹೇಳಿಕೊಟ್ಟೆ. ಅದಾದಮೇಲೆ ಒಂದು ದಿವಸ ಸ್ಕ್ಯಾನಿಂಗ್ ಬರಬೇಕಾಗತ್ತೆ. ಅವ್ರು ಬ್ಲಡ್ ಟೆಸ್ಟ್ ಆಯಿತು, ನೆಕ್ಸ್ಟ್ ಸ್ಕ್ಯಾನಿಂಗ್ ಬರಬೇಕು. ಸ್ಕ್ಯಾನಿಂಗಿಗೆ ಯಾವಾಗ ಕರಿತೀನಿ ಅವ್ರನ್ನ ಅಂತಂದರೆ, ಆ ಬೀಟಾ HCG ಪಾಸಿಟಿವ್ ಬಂದು ಅರೌಂಡ್ 3 to 4 ವೀಕ್ಸು, ಅಂದರೆ ಕೆಲವರು 2 ವೀಕ್ಸ್ಗೆ ಕರೀತಾರೆ. ಅರ್ಥಾತ್ ಆಗ ಒಂದು ಸ್ಯಾಕ್ ಬಂದಿರಬೇಕು. ಸ್ಯಾಕ್ ಅಂದರೆ ಒಂದು ಗರ್ಭಚೀಲ ಬಂದಿರಬೇಕು, ಗರ್ಭಕೋಶದ ಒಳಗಡೆ ಒಂದು ಗರ್ಭಚೀಲ, ದಟ್ ಈಸ್ ಕಾಲ್ಡ್ ಜಸ್ಟೇಷನಲ್ ಸ್ಯಾಕ್ ಅಂತ. ಇದನ್ನು ಯಾಕೆ ಬೇಗ ನೋಡ್ತೀವಿ ಅಂತಂದರೆ, ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಅರೌಂಡ್ 2.5-3 ವೀಕ್ಸಲ್ಲಿ ಚೆಕ್ ಮಾಡೋದು, ಆ ಸ್ಯಾಕ್ ಬಂದಿರಬೇಕು. ಈ ಸ್ಯಾಕ್ ಬಂದಿದೆಯಾ ಅಂತ ಯಾಕೆ ಚೆಕ್ ಮಾಡಬೇಕು? ನೀವು ಲೇಟಾಗಿ ಸ್ಕ್ಯಾನ್ ಮಾಡ್ಬೋದಲ್ಲ ಡಾಕ್ಟ್ರೇ ಅಂತ ನೀವು ಕೇಳ್ಬೋದು. ನಾವೇನು ಹೇಳ್ತೀವಿ ಅಂದರೆ, ಈ ಸ್ಯಾಕ್ ಬಂದರೆ ನಮಗೆ ಗರ್ಭಕೋಶದ ಒಳಗಡೆ ಪ್ರೆಗ್ನೆನ್ಸಿ ಆಗಿದೆ ಅನ್ನೋದು ಕನ್ಫರ್ಮ್ ಆಯಿತು. ಗರ್ಭಕೋಶದ ಹೊರಗಡೆ ನಾನು ಹೇಳಿದೆ ನೋಡಿ, ಆಗಲೇ ಮುಂಚೆನೂ ಹೇಳಿದ್ದೀನಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಕೂಡ ಆಗುತ್ತೆ. ಆ್ಯಂಡ್ ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಆಗುವ ಚಾನ್ಸು ನಮಗೆ ಈ IVFಯಿಂದ ಆದ ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಚಾನ್ಸಸ್ ಆರ್ ಮೋರ್ ದ್ಯಾನ್ ಕಂಪೇರ್ಡ್ ಟು ದ ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆದವ್ರಿಗಿಂತ IVFಯಿಂದ ಪ್ರೆಗ್ನೆಂಟ್ ಆದವರಲ್ಲಿ ಟ್ಯೂಬ್ ಪ್ರೆಗ್ನೆನ್ಸಿ ಅಂದರೆ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂದರೆ ಗರ್ಭಕೋಶದ ಹೊರಗಡೆ ಪ್ರೆಗ್ನೆನ್ಸಿ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ. ವೆರಸ್ ವೆನ್ ವಿ ಸಿ ದ ಸ್ಯಾಕ್ ಇನ್ಸೈಡ್ ದ ಯೂಟ್ರಸ್ನ ಒಳಗಡೆ ಆ ಚೀಲ ನೋಡಿದಾಗ ಮೋಸ್ಟ್ ಆಫ್ ದ ಟೈಮ್ಸ್ ದ್ಯಾಟ್ ರೂಲ್ಸ್ ಔಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಅಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿಲ್ಲ ಅನ್ನುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ. ಇದು ಒಂದು ನಿರಾಳವಾಗುತ್ತೆ ನಮಗೆ. ಎರಡನೇದು ನಮಗೆ ನೆಕ್ಸ್ಟ್ ಒಂದು 7 to 8 ವೀಕ್ಸ್, ಅಂದರೆ ಅಲ್ಲಿಂದ ಒಂದು 15 ದಿವಸಕ್ಕೆ ಮತ್ತೆ ನಾವು ಸ್ಕ್ಯಾನ್ ಮಾಡಿದ್ರೆ ನಮಗೆ ಆ ಸ್ಯಾಕ್ ಒಳಗಡೆ ನಮಗೆ ಬೇಬಿ ಫಾರ್ಮ್ ಆಗಿ ಬೇಬಿಯ ಹಾರ್ಟ್ ಬೀಟ್ ಕೂಡ ಕಾಣಿಸುತ್ತೆ. ಸೊ ದಿಸ್ ಈಸ್ ಅರೌಂಡ್ 7.5 to 8 ವೀಕ್ಸ್ ಎರಡನೇದು. ಮೂರನೇ ಸ್ಕ್ಯಾನ್ ಇರುತ್ತೆ ಡೈರೆಕ್ಟಾಗಿ 11 ವೀಕ್ಸ್ ಸ್ಕ್ಯಾನ್ ಇರುತ್ತೆ. 11 ಅಂದರೆ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ನಾವು ವಿ ಟಾಕ್ ಇನ್ ಟರ್ಮ್ಸ್ ಆಫ್ ವೀಕ್ಸ್. ಪೇಷಂಟ್ಗಳು ಹೇಳಿದ ಹಾಗೆ ನಮಗೆ ತಿಂಗಳು ಅಂತ ಹೇಳಿದರೆ ನಮ್ಗೆ ಅಷ್ಟದು ಅರ್ಥ ಆಗಲ್ಲ. ಅಂದರೆ ಇಟ್ ಈಸ್ ಎ ವೆರಿ ಕೋರ್ಸ್ ಮ್ಯಾಟರ್. ಅಂದರೆ 7 ತಿಂಗಳು 8 ತಿಂಗಳು ಅನ್ನೋದು ಬೇರೆ, ವಾರಗಳು ಹೇಳೋದು ಬೇರೆ. ನಾವು 28 ವೀಕ್ಸ್ 32 ವೀಕ್ಸ್ ಈ ಥರ ಹೇಳ್ತೀವಿ ಅದನ್ನು. ಸೊ 11 ವೀಕ್ಸಲ್ಲಿ ನಮಗೆ ಅದು ಇಂಪಾರ್ಟೆಂಟ್, ದಟ್ ಈಸ್ ಕಾಲ್ಡ್ NT ಸ್ಕ್ಯಾನ್ ಅಂತ. ಅಂದರೆ ನಮಗೆ ಮಗುವಿನಲ್ಲಿ ಪ್ರಾಬ್ಲಮ್ ಇದ್ದರೆ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ ಅಂತ ಹೇಳ್ತೀವಿ.
Again, these chromosomal abnormality chances are more in IVF conceptions. IVF ಇಂದಾಗಿ ಕೃತಕ ಗರ್ಭಧಾರಣೆ ಆದಾಗ IVF ಅಥವಾ ಇಕ್ಸಿಯಿಂದ ಗರ್ಭಧಾರಣೆ ಆಗಿರುವಲ್ಲಿ ಅಂಥ ಪೇಷಂಟ್ಗಳಲ್ಲಿ ಈ ಕ್ರೋಮೊಸೋಮಲ್ ಅಬ್ನಾರ್ಮ್ಯಾಲಿಟಿ ಅಂದರೆ ಮಗುವಿನಲ್ಲಿ ಪ್ರಾಬ್ಲಮ್ ಆಗುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಬಟ್ ಎಲ್ಲರಿಗೂ 100ರಲ್ಲಿ 100 ಜನ ಪ್ರೆಗ್ನೆಂಟ್ ಆದವರಿಗೆ, ಸ್ವಾಭಾವಿಕವಾಗಿ ಪ್ರೆಗ್ನೆಂಟ್ ಆದವರಿಗೆ ಕೂಡ ಈ NT ಸ್ಕ್ಯಾನ್ ಅನ್ನೋದು 11 ವಾರದಲ್ಲಿ ನಾವು ಮಾಡ್ಕೊಳ್ಬೇಕು. ಇದು ಮಾಡಿದರೆ ನಮಗೆ ಪ್ರಾಬ್ಲಮ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಈ IVF ಪೇಷಂಟ್ಸ್ನಲ್ಲಿ ಈ ಕ್ರೋಮೊಸೋಮಲ್ ಅಬ್ನಾರ್ಮ್ಯಾಲಿಟಿ ಯಾಕೆ ಜಾಸ್ತಿ ಇರುತ್ತೆ ಅಂದರೆ, ನಾನು ಆಗಲೇ ಹೇಳಿದೆ, ಮದರ್ದು ಏಜ್ ಜಾಸ್ತಿ ಆಗಿರುತ್ತೆ. ಪ್ರೆಗ್ನೆನ್ಸಿ ಅಂತ ಆ ಲೆವೆಲಿಗೆ ಆಕೆ ಬಂದಾಗ ಇನ್ವೇರಿಯಬ್ಲಿ 29-30 ವರ್ಷ ದಾಟಿರ್ತಾಳೆ. ಯಾಕಂದರೆ ಏಜ್ ಆಗಿರೋರೇ ಬರೋದು IVFಗೆ, ಅಥವಾ ಬಹಳ ವರ್ಷ ಮದುವೆ ಆಗಿರೋರೇ ಬರೋದು, ಅಥವಾ ಹಸ್ಬೆಂಡಿಗೆ ಏಜ್ ಆಗಿರ್ಬೋದು, ಅಥವಾ ಮೇಲ್ ಫ್ಯಾಕ್ಟರ್ ಅಬ್ನಾರ್ಮ್ಯಾಲಿಟಿ ಇರ್ಬೋದು. ಮೇಲ್ ಫ್ಯಾಕ್ಟರ್ ಅಬ್ನಾರ್ಮ್ಯಾಲಿಟಿ ಅಂದರೆ ಅದಕ್ಕೋಸ್ಕರನೇ ಆಕೆ ಪ್ರೆಗ್ನೆಂಟ್ ಆಗಿಲ್ಲದೆ ಇರ್ಬೋದು. ಇದನ್ನು ನಾವು ಡೀಟೇಲಾಗಿ ಮುಂಚೆ ಮಾತನಾಡಿದ್ದೀವಿ, ಏನು ಮೇಲ್ ಫ್ಯಾಕ್ಟರ್ ಅಬ್ನಾರ್ಮ್ಯಾಲಿಟಿ ಅಂತ. ಸೊ ಹಾಗಾಗಿ ಇದೆಲ್ಲ ಪ್ರಾಬ್ಲಮ್ ಆಲ್ರೆಡಿ ಅವ್ರಿಗೆ ಇದ್ದಿರೋದ್ರಿಂದ, ಅಥವಾ ಅವ್ರಿಗೆ ಇನ್ನೂ ಬೇರೆ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್ಮು, PCOS ಪ್ರಾಬ್ಲಮ್, ಇವೆಲ್ಲ ಇರುವಂತಹ ಚಾನ್ಸ್ ಜಾಸ್ತಿ ಇರೋದ್ರಿಂದ ಕ್ರೋಮೊಸೋಮಲ್ ಅಬ್ನಾರ್ಮ್ಯಾಲಿಟಿ ಕೂಡ ಜಾಸ್ತಿ ಇರುತ್ತೆ. ಚಾನ್ಸಸ್ ಆರ್ ಮೋರ್. ಹೆದರ್ಕೊಳ್ಳೋಕ್ಕೆ ಏನಿಲ್ಲ, ಬಟ್ ಈ ವಿಷಯ ನಿಮ್ಗೆ ಗೊತ್ತಿರಬೇಕು. ಯಾಕಂದರೆ ನಾವು NT ಸ್ಕ್ಯಾನ್ ಅನ್ನೋದು 11 ವಾರದಲ್ಲಿ ಯಾಕೆ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಾಗಬೇಕು. ಸೊ ಬಿಗಿನಿಂಗಲ್ಲಿ 6 ವಾರದ ಸ್ಕ್ಯಾನ್ ಎಸ್ ಆರ್ ನೋ ಅಂದರೆ ಎಲ್ಲರೂ ಮಾಡಲ್ಲ. 7 ವೀಕ್ಸ್ 8 ವೀಕ್ಸ್ ಡೈರೆಕ್ಟಾಗಿ ಮಾಡ್ತಾರೆ. ಮಗು ಇದೆಯಾ ನೋಡಿಕೊಂಡು ಹಾರ್ಟ್ ಬೀಟ್ ಚೆಕ್ ಮಾಡೋದು ಫಸ್ಟು ಅಥವಾ ಸೆಕೆಂಡ್ ಸ್ಕ್ಯಾನು. ನೆಕ್ಸ್ಟ್ ಬರೋದು 11 ವೀಕ್ಸ್ದು ಸ್ಕ್ಯಾನ್, ದ್ಯಾಟ್ ಈಸ್ NT ಸ್ಕ್ಯಾನ್, ಟು ನೋ ದ ಕ್ರೋಮೊಸೋಮಲ್ ಅಬ್ನಾರ್ಮ್ಯಾಲಿಟಿ ಇನ್ ದ ಫೀಟಸ್. ಸೊ ಇದು ಸೆಕೆಂಡ್ ಸ್ಕ್ಯಾನ್ ಆಯಿತು. 3 ಸ್ಕ್ಯಾನ್, 2ನೇ ಅಥವಾ 3ನೇ ಸ್ಕ್ಯಾನ್, 6ನೇ ವಾರದ ಸ್ಕ್ಯಾನ್ ಲೆಕ್ಕ ಹಾಕ್ಕೊಂಡ್ರೆ ಇನ್ನೊಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಬಂದು ಆಕೆಗೆ 5 ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡ್ತೀವಿ. ಇದು ಎಲ್ಲರಿಗೂ ಮಾಡ್ತೀವಿ ಸ್ಕ್ಯಾನಿಂಗು, 5 ತಿಂಗಳಲ್ಲಿ ಮಾಡುವಂಥ ಸ್ಕ್ಯಾನು. ಇವರಲ್ಲಿ ನಾನು ಹೇಳಿದೆ ನೋಡಿ, ಅಂಗ ಊನತೆ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಇದ್ದಾಗ ಸ್ವಲ್ಪ ಒತ್ತು ಕೊಡಬೇಕಾಗತ್ತೆ, ಕೇಸಿಗೆ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಇನ್ನು ಕೆಲವರಲ್ಲಿ ಬೇರೆ ಸ್ಕ್ಯಾನಿಂಗ್ ಅಂದರೆ ಎಕ್ಸ್ಟ್ರಾ ಸ್ಕ್ಯಾನ್ಗಳು ಬೇಕಾಗತ್ತೆ. ಎಕ್ಸ್ಟ್ರಾ ಸ್ಕ್ಯಾನ್ ಯಾಕೆ ಬೇಕಾಗುತ್ತೆ ಅಂದರೆ, ಟ್ವಿನ್ಸ್ ಇರ್ಬೋದು ಅವರಿಗೆ, ಅಥವಾ ಮುಂಚೆ ಅಬಾರ್ಷನ್ಸ್ ಜಾಸ್ತಿ ಆಗಿದ್ದಿರ್ಬೋದು, ಮುಂಚೆ ಅಬ್ನಾರ್ಮ್ಯಾಲ್ ಆಗಿರುವಂಥ ಅಂಗ ಊನತೆ ಇರುವ ಮಗು ಹುಟ್ಟಿರ್ಬೋದು, ಅಥವಾ ಈವನ್ ಮದರಲ್ಲಿ ಕೆಲವು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. BP ಸ್ಟಾರ್ಟ್ ಆಗೋದು, ಶುಗರ್ ಸ್ಟಾರ್ಟ್ ಆಗೋದು. ಅಂಥರಲ್ಲಿ ಮಗುವಿನ ಗ್ರೋತ್ ಚೆನ್ನಾಗಿರಲ್ಲ, ಮಗು ಸುತ್ತಮುತ್ತ ನೀರು ಚೆನ್ನಾಗಿರಲ್ಲ, ತಾಯಿಯಿಂದ ಮಗುಗೆ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ IVF ಪ್ರೆಗ್ನೆನ್ಸ್ನಲ್ಲಿ ಮಗುವಿಗೂ ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ. ಮೀನ್ಸ್ ಚಾಲೆಂಜಸ್ ಆರ್ ಮೋರ್. ಬೇಬಿಗೆ ಅಲ್ಲದೆ ತಾಯಿಗೂ ಕೂಡ ಚಾನ್ಸ್ ಜಾಸ್ತಿ ಇರುತ್ತೆ ಪ್ರಾಬ್ಲಮ್ ಆಗೋದು. ಏಜ್ ಜಾಸ್ತಿ ಆಗಿರೋದ್ರಿಂದ BP ಬರೋ ಚಾನ್ಸು, ಶುಗರ್ ಬರುವಂಥ ಚಾನ್ಸ್. ಸೊ ಹಾಗಾಗಿ ಬೇರೆ ಪ್ರೆಗ್ನೆನ್ಸಿಗಿಂತ ಸ್ಕ್ಯಾನಿಂಗ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ. 8ನೇ ತಿಂಗಳಲ್ಲಿ ಮತ್ತೆ ಮಾಡ್ಕೊಳ್ತೀವಿ ಸ್ಕ್ಯಾನಿಂಗ್, ಗ್ರೋತ್ ಹೇಗಿದೆ ಮಗುದು. ಕೆಲವು ಸತಿ ಮಗು ಸುತ್ತಮುತ್ತ ನೀರು ತುಂಬ ಕಮ್ಮಿ ಇರುತ್ತೆ, ನಾವು ಹಾಗೆ ಬಿಡೋಕ್ಕೆ ಬರಲ್ಲ. ಕೆಲವು ಸತಿ ಸ್ಪೆಷಲ್ ಟೆಸ್ಟ್ ಬೇಕಾಗುತ್ತೆ, ಡಾಪ್ಲರ್ ಅಂತ ಟೆಸ್ಟ್ ಮಾಡ್ಕೊಳ್ತೀವಿ. ಅದು ಸರ್ಕ್ಯುಲೇಷನ್ ಹೇಗಿದೆ, ಬೇಬಿ ಬ್ಲಡ್ ಸರ್ಕ್ಯುಲೇಷನ್ ಹೇಗಿದೆ, ಸೊ ನೋಡ್ಕೊಳ್ಳೋಕ್ಕೋಸ್ಕರ ಈ ಥರ ಸ್ಕ್ಯಾನಿಂಗ್ನಲ್ಲಿನೇ 108 ವಿಧ ಇರುತ್ತೆ. ರೆಗ್ಯುಲರ್ ಸ್ಕ್ಯಾನ್ ಪ್ಲಸ್ ಡಾಪ್ಲರ್ ಟೆಸ್ಟು. ಈ ಸ್ಕ್ಯಾನ್ನಲ್ಲಿ ಫಸ್ಟ್ ಸ್ಕ್ಯಾನ್ಗಳು ಬಂದು ಒಳಗಿಂದನೇ ಮಾಡ್ತೀವಿ. ಇಂಟರ್ನಲ್ ಸ್ಕ್ಯಾನ್, ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ 3 ತಿಂಗಳಾಗೋ ತನಕ ಎಲ್ಲರಿಗೂ ಅಷ್ಟೇ. ಯಾಕಂದರೆ ಇದು ಯೂಟ್ರಸ್ಸು ಅಲ್ಲಿ ಕೆಳಗಡೆ ಇರುತ್ತೆ. 3 ತಿಂಗಳಾದ ಮೇಲೆ ಹೊಟ್ಟೆಯಿಂದ ಮಾಡ್ತೀವಿ. ಇದು ಸುಮಾರಷ್ಟು ಜನ, ಈ ವಿಷಯ ಯಾಕೆ ಹೇಳಿದೆ ಅಂದರೆ, ಸುಮಾರಷ್ಟು ಜನ ಪೇಷಂಟ್ ಇಂಟರ್ನಲ್ ಸ್ಕ್ಯಾನ್ ಮಾಡೋಕ್ಕೆ ಹೋದಾಗ, ಬೇಡ ಡಾಕ್ಟ್ರೇ ಮೇಲಿಂದನೇ ಮಾಡಿ, ನನಗೆ ಲಾಸ್ಟ್ ಪ್ರೆಗ್ನೆನ್ಸಿನಲ್ಲಿ ಮೇಲಿಂದನೇ ಸ್ಕ್ಯಾನ್ ಮಾಡಿದರು, ಈ ಥರ ಎಲ್ಲ ಹೇಳ್ತಾರೆ. ಅದು ತಪ್ಪು ರೀತಿ. ಫಸ್ಟ್ ಸ್ಕ್ಯಾನ್ ಮಾಡೋದು 3 ತಿಂಗಳ ಒಳಗಡೆ ಸ್ಕ್ಯಾನ್ ಮಾಡೋದು ಇಂಟರ್ನಲ್ ಸ್ಕ್ಯಾನ್, ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಇರುತ್ತೆ. 3 ತಿಂಗಳು ದಾಟಿದ ಮೇಲೆ ಗರ್ಭಕೋಶ ದೊಡ್ಡದಾಗೋದ್ರಿಂದ ಮೇಲ್ಗಡೆ ಬರುತ್ತೆ, ಹೊಟ್ಟೆ ಕಡೆಗೆ ಮೇಲೆಗೆ ಗರ್ಭಕೋಶ ಹೊತ್ತುತ್ತೆ. ಗರ್ಭಕೋಶ ಎಕ್ಸ್ಪ್ಯಾಂಡ್ ಆದಾಗ ನಿಮಗೆ 5 ತಿಂಗಳ ಸ್ಕ್ಯಾನು, 4 ತಿಂಗಳ ಸ್ಕ್ಯಾನ್ ಎಲ್ಲ ನಿಮಗೆ ಮೇಲಿಂದನೇ ಮಾಡ್ಕೊಳ್ತೀವಿ. ಬರೀ ಫಸ್ಟ್ 3 ಸ್ಕ್ಯಾನ್ಸ್ ಮಾಡೋದು ನಿಮ್ಗೆ ಒಳಗಡೆಯಿಂದನೇ ಮಾಡಬೇಕಾಗತ್ತೆ. ಈ ಸ್ಕ್ಯಾನಿಂದ ನಿಮಗೇನು ನೋವಾಗಲ್ಲ, ಆ್ಯಬ್ಸಲ್ಯೂಟ್ಲಿ ಪೇನ್ ಆಗಲ್ಲ. ನೀವು ಕೋಆಪ್ರೇಟ್ ಮಾಡೋದು ಇಂಪಾರ್ಟೆಂಟು. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಪೇಷಂಟ್ಸಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಬರ್ತಾರೆ, ಕೇಳ್ತಾರೆ, ಸ್ಕ್ಯಾನಿಂಗಿಂದ ನೀವು ಪದೇ ಪದೇ ಸ್ಕ್ಯಾನ್ ಮಾಡಿಸ್ತೀರಾ, ಮಗುಗೇನು ಪ್ರಾಬ್ಲಮ್ ಆಗಲ್ವಾ, ತಾಯಿಗೇನು ಎಫೆಕ್ಟ್ ಆಗಲ್ವಾ ಈ ಥರ ಸ್ಕ್ಯಾನ್ ಮಾಡಿದ್ರೆ ಅಂತ.
ಇಲ್ಲ, ಇದು ಸ್ಕ್ಯಾನೇ ಬೇರೆ, ನಿಮ್ಮ ಎಕ್ಸ್ರೇನೇ ಬೇರೆ. ನಾವು ನಿಮಗೆ ಎಕ್ಸ್ರೇ ಅಥವಾ ಸಿ ಟಿ ಸ್ಕ್ಯಾನು, ಮ್ಯಾಮೋಗ್ರಫಿ ಇವೆಲ್ಲ ವಿಕಿರಣವನ್ನು ಹೊರಡಿಸುವಂತಹ ಅಂದರೆ ಎಕ್ಸ್ರೇಗಳನ್ನು ಹೊರಸೂಸುವಂತಹ ಮೆಷಿನ್ಗಳು. ಈ ಟೆಸ್ಟ್ಗಳು ನಾವು ನಿಮಗೆ ಮಾಡ್ತಾ ಇಲ್ಲ. ಅರ್ಥಾತ್ ಎಕ್ಸ್ರೇ, ಸಿ ಟಿ ಸ್ಕ್ಯಾನ್, ಮ್ಯಾಮೋಗ್ರಫಿ ಈ ಥರ ಟೆಸ್ಟ್ ನಾವು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ನಿಮಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್. ಆಲ್ ಡಿಫರೆಂಟ್ ಟೆಸ್ಟ್ ಆರ್ ಡಿಫರೆಂಟ್. ಸೊ ನಿಮಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ನಾವು ಮಾಡಿದ್ರೆ ನಿಮಗೆ ಸೇಫ್ಟಿ ಇರುತ್ತೆ, ನಿಮಗೆ ಮಗುವಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ನಾವು ಮಾಡೋ ಕಡೆ ಮಾಡಲೇಬೇಕಾಗತ್ತೆ. ನಿಮಗೆ ಸ್ಕ್ಯಾನಿಂಗು ಹೊಟ್ಟೆಯಿಂದಾಗಲಿ ಒಳಗಡೆಯಿಂದಾಗಲಿ ನಾವು ಮಾಡೋ ಕಡೆ ಮಾಡಲೇಬೇಕು. ಯಾಕಂದ್ರೆ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಿರುತ್ತೆ. ಹಾಗಂತ ನಾವು ಅನಾವಶ್ಯಕ ಎಕ್ಸ್ಟ್ರೀಮ್ಲಿ ಲಾರ್ಜ್ ನಂಬರ್ ಆಫ್ ಟೈಮ್ಸ್ ಅಂದರೆ 10 ಸತಿ ಸ್ಕ್ಯಾನು 15 ಸತಿ ಸ್ಕ್ಯಾನೇ ನಾವು ಮಾಡೋಕ್ಕೆ ಹೋಗಲ್ಲ. ನಾರ್ಮಲ್ ಪ್ರೆಗ್ನೆನ್ಸಿ ಇದ್ದವರಿಗೊಂದು 2-3 ಸ್ಕ್ಯಾನಿಂಗ್ ಇರುತ್ತೆ, ಬೇರೆ IVF ಇದ್ದವರಿಗೆ ಒಂದು 4-5 ಸ್ಕ್ಯಾನಿಂಗ್ ಇರುತ್ತೆ. ಅಷ್ಟೇ ವ್ಯತ್ಯಾಸ. ಸ್ಕ್ಯಾನಿಂಗಿಂದ ನಿಮಗೂ ಮಗು ಪ್ರಾಬ್ಲಮ್ ಆಗಲ್ಲ. ಮಾಡೋ ಕಡೆ ಮಾಡಲೇಬೇಕು, ಮಾಹಿತಿಗಳು ನಾವು ಸಂಗ್ರಹಿಸ್ಕೊಳ್ಳೇಬೇಕು. ಯಾಕಂದರೆ ಆಲ್ರೆಡಿ ನಾನು ಹೇಳಿದೆ, ಪ್ರಾಬ್ಲಮ್ ಆಗುವ ಚಾನ್ಸ್ ಜಾಸ್ತಿ, ಕಾಂಪ್ಲಿಕೇಶನ್ ಆಗೋ ಚಾನ್ಸ್ ಜಾಸ್ತಿ. ಇದನ್ನು ನಾವು ಅರ್ಲಿ ಸ್ಟೇಜಲ್ಲೇ ಪತ್ತೆ ಹಚ್ಚಬೇಕು, ಬೇಗಲೇ ಪತ್ತೆ ಹಚ್ಚಬೇಕು. ಪ್ರಾಬ್ಲಮ್ ಜಾಸ್ತಿ ಆಗಿ ಮಗುಗೆ ವಿಪರೀತ ತೊಂದರೆ ಜಾಸ್ತಿ ಆದಮೇಲೆ ಪತ್ತೆ ಹಚ್ಚಿ ಉಪಯೋಗ ಇಲ್ಲ. ಎಕ್ಸಾಂಪಲ್, ಮಗು ಗ್ರೋತ್ ಕುಂಠಿತ ಆಗಿದೆ, ಬೆಳವಣಿಗೆ ಆಗಿಲ್ಲ, ಅಂಥದ್ರಲ್ಲಿ ನಮ್ಗೆ ಅರ್ಲಿ ಸ್ಟೇಜಲ್ಲಿ ಬೆಳವಣಿಗೆ ಕಡಿಮೆ ಆಗಿದೆ ಅನ್ನೋದು ಗೊತ್ತಾಗಬೇಕು. ಎಕ್ಸ್ಟ್ರೀಮ್ ಲಾಸ್ಟ್ ಸ್ಟೇಜ್ ಆಗಿ ಮಗು ತುಂಬ ಪ್ರಾಬ್ಲಮ್ ಆದಮೇಲೆ ನಮಗೆ ಗೊತ್ತಾಗಿ ಅಂಥ ಉಪಯೋಗ ಏನೂ ಇಲ್ಲ, ಆ್ಯಂಡ್ ದ್ಯಾಟ್ ಈಸ್ ರಾಂಗ್. ಸೊ ಹಾಗಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ಗಳು ಈ ಥರ ಮಾಡ್ಕೊಳ್ತೀವಿ. ಆ್ಯಂಡ್ ಅಲ್ಟ್ರಾಸೌಂಡ್ ಸ್ಕ್ಯಾನಿನ ಪಾತ್ರ ಇದು, ಮಹತ್ವ ಇದು. ಇನ್ನು ಮ್ಯಾಮ್ ಸ್ಕ್ಯಾನ್ಗಳ ಬಗ್ಗೆ, ಟೆಸ್ಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ಹೇಳ್ಕೊಟ್ರಿ. ಈಗ ಮ್ಯಾಮ್ ಯೂಶ್ವಲಾಗಿ ತುಂಬ ಜನಕ್ಕೆ ಗೊಂದಲಗಳು ಏನಪ್ಪ ಅಂದರೆ, ಲೈಕ್ IVF ಪೇಷಂಟ್ಸ್ಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಇಲ್ಲ ಸಿಸೇರಿಯನ್ ಡೆಲಿವರಿ ಆಗುತ್ತಾ ಅಂತ. ಬಿಕಾಸ್ ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಏನೋ ಗೊಂದಲ. ಬಿಕಾಸ್ ನಾರ್ಮಲ್ ಡೆಲಿವರಿಗೂ ಮುಂಚೆ ಹಳೆ ಕಾಲದಲ್ಲಿ ಸಾಕಷ್ಟು ಬರೀ ನಾರ್ಮಲ್ ಡೆಲಿವರಿ ಆಗ್ತಾ ಇತ್ತು, ಬಟ್ ಇವಾಗ ಸಾಕಷ್ಟು ಜನ ಸಿಸೇರಿಯನ್ನ ಮೊರೆ ಹೋಗ್ತಾರೆ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದರೆ IVF ಪೇಷಂಟ್ಸ್ಗೆ ಯಾವ ರೀತಿಯಾದಂತಹ ಡೆಲಿವರಿ ಆಗುತ್ತೆ ಅಂತ. ಹಾಂ, ಇದು ತುಂಬ ಜನ ಪೇಷಂಟ್ಸ್ ಕೇಳ್ತಾರೆ. ಸೊ ಈ ಪ್ರಶ್ನೆ ಅತ್ಯಂತ ಅವಶ್ಯಕವಾಗಿ ನಾವು ಹೇಳಬೇಕಾಗತ್ತೆ ಉತ್ತರ ಇಲ್ಲಿ. IVFನಲ್ಲಿ ಪ್ರೆಗ್ನೆನ್ಸಿ ಆದವರಿಗೆ ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಚಾನ್ಸಸ್ ಆರ್ ಮಚ್ ಲೆಸ್. ನಾವು ಸ್ವಾಭಾವಿಕವಾಗಿ ಪ್ರೆಗ್ನೆಂಟ್ ಆದವರಿಗೆ ಕೊಡುವಷ್ಟು ಚಾನ್ಸನ್ನೇ ಇವ್ರಿಗೆ ಕೊಡೋಕ್ಕಾಗಲ್ಲ. ಆಕೆನೇ ಡೇಟಿಗಿಂತ ಸ್ವಲ್ಪ ಮುಂಚೆನೇ ಚೆನ್ನಾಗಿ ಪೇಯ್ನ್ ಹಿಡ್ಕೊಂಡು ಬಂದು ಪರ್ಫೆಕ್ಟ್ ಆಗಿದ್ದಾರೆ, ಟೋಟಲಿ ನಾರ್ಮಲ್ ಇದ್ದಾರೆ. ಪ್ರೆಗ್ನೆನ್ಸಿನಲ್ಲಿ ಏನೂ ತೊಂದರೆ ಇದ್ದಿಲ್ಲ, 9 ತಿಂಗಳಲ್ಲಿ ಟೋಟಲಿ ನಾರ್ಮಲ್ ಇದೆ, ಮಗು ಬೆಳವಣಿಗೆನೂ ಎಲ್ಲ ಪರ್ಫೆಕ್ಟ್ ಆಗಿದೆ, ಗ್ರೋತ್ ರಿಟಾರ್ಡೇಷನ್ ಇಲ್ಲ ಅಥವಾ ಬೇರೆ ಯಾವುದೇ ಥರದ ಕಾಂಪ್ಲಿಕೇಶನ್ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ಪ್ಲಸ್ ಮಗುದು ಪರ್ಫೆಕ್ಟ್ ಆಗಿದೆ. ಅದಕ್ಕಿಂತ ಜಾಸ್ತಿ ಆಕೆನೇ ಡೆಲಿವರಿಗಿಂತ ಡೇಟ್ಗಿಂತ 15 ದಿವಸ 20 ದಿವಸ ಮುಂಚೆ ನೋವು ಹಿಡ್ಕೊಂಡು ಬಂದಿದ್ದಾಳೆ, ಇನ್ನೇನು ಡೆಲಿವರಿ ಆಗುತ್ತೆ, ಜಾಸ್ತಿ ಕಾಯೋದಿರಲ್ಲ ಅಂದರೆ ನಾರ್ಮಲ್ ಆಗುತ್ತೆ. ಬಟ್ ಬಹಳಷ್ಟು ಜನಕ್ಕೆ ಸಿಸೇರಿಯನ್ ಆಗುತ್ತೆ. IVFನಲ್ಲಿ ಸಿಸೇರಿಯನ್ ಆಗೋ ಚಾನ್ಸ್ ಜಾಸ್ತಿ. ಯಾಕೆಂದರೆ ಕಾಂಪ್ಲಿಕೇಶನ್ ಜಾಸ್ತಿ ಇರುತ್ತೆ. ನೀವು ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡಿಕೊಂಡಿರುವ ಪ್ರೆಗ್ನೆನ್ಸಿ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಇಟ್ಸ್ ಅ ಬಿಗ್ ಚಾಲೆಂಜ್ ಫಾರ್ ಬೋತ್ ಮದರ್ ಆ್ಯಂಡ್ ಬೇಬಿ. ಅದಕ್ಕೆ ಬಹಳಷ್ಟು ಕೆಲಸ ಇದೆ, ಬಹಳಷ್ಟು ಕಷ್ಟ ಇದೆ. ನೀವು ಬಹಳಷ್ಟು ಸಹಕರಿಸಬೇಕು. ನಿಮಗೆ ಆಲ್ರೆಡಿ ಪ್ರಾಬ್ಲಮ್ ಇದೆ, ನೀವು ಸಹಕರಿಸೋಕ್ಕಾಗೋದಿಲ್ಲ. ಜೊತೆಗೆ ಮಗುಗೂ ಕೂಡ ನಾರ್ಮಲ್ ಡೆಲಿವರಿನಲ್ಲಿ ಚಾಲೆಂಜಸ್ ಜಾಸ್ತಿ ಇರುತ್ತೆ. ಆ ಪೇಯ್ನ್ ಬಂದಾಗ ಬ್ಲಡ್ ಸರ್ಕ್ಯುಲೇಷನ್ ತಡ್ಕೊಳ್ಳೋವಷ್ಟು ಅದು ಶಕ್ತಿ ಇರಬೇಕು. ಆ ನಾರ್ಮಲ್ ಡೆಲಿವರಿ ಈಸ್ ಅ ಚಾಲೆಂಜ್ ಫಾರ್ ಪ್ರಾಬ್ಲಮ್ ಇರುವಂಥ ಮಗುಗೆ ಅಷ್ಟೊಂದು ಸಜೆಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ಪ್ರಾಬ್ಲಮ್ಗಳ ಮೂಟೆ ಇರುತ್ತೆ, ಇನ್ನೂ ಬೇಕಾದಷ್ಟು ಮೇಲಿಂದ ಪ್ರಾಬ್ಲಮ್ಸ್ ಹಾಕೋಕ್ಕಾಗಲ್ಲ. ಸೊ ಇವರಲ್ಲಿ ಇನ್ವೇರಿಯಬ್ಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ಅವರಿಗೆ ಪರ್ಫೆಕ್ಟಾಗಿರುವಂಥ ಯಾವ ತೊಂದರೆಗೆ ಒಳಗಾಗದಂಥ ಮಗುವನ್ನು ಕೊಡಬೇಕಾಗತ್ತೆ. ನಾರ್ಮಲ್ ಡೆಲಿವರಿ ಅಂದ್ರೇನು, ಇಟ್ಸ್ ಒಂದು ಜರ್ನಿ, ಒಂದು ಪ್ರಯಾಣ. ಅದು ಎಷ್ಟೋ ಗಂಟೆಗಳ ನೋವು ಅನುಭವಿಸಿ ಆಕೆ ಸಹಕಾರ ಮಾಡಿ ಲಾಸ್ಟ್ ಮಿನಿಟಲ್ಲಿ ಅಲ್ಲೂ ಒಂದೊಂದು ಟೈಮ್ ಸಿಸೇರಿಯನ್ ಮಾಡ್ತೀವಿ. ಮಗು ಹಾರ್ಟ್ ಬೀಟ್ ಸಡನ್ನಾಗಿ 5 ನಿಮಿಷದೊಳಗಡೆ ಡೌನ್ ಆಗುತ್ತೆ. ಈ ಕಡೆಯಿಂದ ಆ ಕಡೆಗೆ 5 ನಿಮಿಷದಲ್ಲಿ ಶಿಫ್ಟ್ ಮಾಡಿ ಸಿಸೇರಿಯನ್ ಮಾಡುವಂಥ ಪರಿಸ್ಥಿತಿ ಇರುತ್ತೆ. ಬಟ್ ಎಲ್ಲ ನಾರ್ಮಲ್ ಇದ್ದಾಗ ಆಕೆ ಪ್ಲಸ್ ಆ ಮಗು ಇದನ್ನೆಲ್ಲ ತಡ್ಕೊಳ್ಳಬಲ್ಲದು. ಈ IVFನಲ್ಲಿ ಆಲ್ರೆಡಿ ಇಷ್ಟೊಂದು ಪ್ರಾಬ್ಲಮ್ ಇದ್ದಾಗ ಅಂಥ ಸಿಚುವೇಶನ್ಗಳನ್ನೆಲ್ಲ ಈ ಮಗು ತಡ್ಕೊಳ್ಳೋಕ್ಕಾಗಲ್ಲ. ಜೊತೆಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಇವರು ಪುನಃ ಪ್ರೆಗ್ನೆಂಟ್ ಆಗ್ತಾರಾ, ಅಷ್ಟು ಮತ್ತೆ ಕಷ್ಟ ಬೀಳೋಕ್ಕಾಗತ್ತಾ, ಇದು ಕೈಯಲ್ಲಿ ಆಲ್ರೆಡಿ ಇರೋದನ್ನು ಒಂದು ಸಲೀಸಾಗಿ ಮುಗಿಸ್ಕೊಂಡ್ಬಿಡೋಣ
ಅನ್ನೋದು ಇರುತ್ತೆ, ಮನೋಸ್ಥಿತಿ ಇರುತ್ತೆ. ಅದು ತಪ್ಪು ಕೂಡ ಅಲ್ಲ. ನನ್ನ ಪ್ರಕಾರ ಅಲ್ಟಿಮೇಟ್ಲಿ ನಾರ್ಮಲ್ ಸಿಸೇರಿಯನ್ ಅನ್ನೋದಕ್ಕಿಂತ ಆರೋಗ್ಯವಂತ ಶಿಶುವನ್ನು ತೊಗೊಂಡು ಮನೆಗೆ ಹೋಗ್ಬೇಕು. ಅವರು ಎಲ್ಲ ಪ್ರಾಬ್ಲಮ್ ಮಾಡಿ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳೋಕ್ಕಿಂತ ಆರೋಗ್ಯವಂತ ಮಗುವನ್ನು ಪಡೆಯೋದ್ರ ಬಗ್ಗೆ ಅವರ ಗಮನ ಇರಬೇಕಾಗತ್ತೆ. ಜೊತೆಗೆ ಈಗಿನ ಕಾಲದಲ್ಲಿ ಅವರು ಪೇಯ್ನ್ ಥ್ರೆಶೋಲ್ಡ್ ತುಂಬ ಕಡಿಮೆ. ಜನರು ಚೆಕಪ್ ಮಾಡೋಕ್ಕೆ ಅವರು ತಡ್ಕೊಳ್ಳಲ್ಲ, ಪೇಯ್ನು ತುಂಬ ಡೆಲಿಕೇಟ್ ಇರ್ತಾರೆ. ಪ್ಲಸ್ ಈ IVFನಲ್ಲಿ ಅವ್ರಿಗೆ ಏಜ್ ಜಾಸ್ತಿ ಆಗಿರುತ್ತೆ. ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಮತ್ತೆ ಇಷ್ಟೊಂದು ನೋವು ಅನುಭವಿಸೋದ್ರಿಂದ ನಾರ್ಮಲ್ ಡೆಲಿವರಿ ಅನುಭವಿಸುವಂಥ ಮನೋಸ್ಥಿತಿ ಇರಲ್ಲ. 108 ವಿಚಾರಗಳಿರ್ತವೆ, ಸಂಕೀರ್ಣವಾಗಿರುವಂಥ ವಿಚಾರಗಳು, ಮನಕ್ಲೇಶಗಳು ಜಾಸ್ತಿ. ಸೊ ಹೀಗೆಲ್ಲಾಗಿ ಬಹುತೇಕ ಸಿಸೇರಿಯನ್ ಆಗತ್ತೆ. ಬಟ್ ಸಿಸೇರಿಯನ್ನೇ ಆಗುತ್ತೆ, ನಾರ್ಮಲ್ ಆಗೋದೇ ಇಲ್ಲ ಅಂತ ನಾನು ಹೇಳಲ್ಲ. ಆಗಲೇ ಹೇಳಿದ ಹಾಗೆ ಕೆಲವು ಸನ್ನಿವೇಶಗಳಲ್ಲಿ ನಾರ್ಮಲ್ ಆಗುವಂಥ ಪರಿಸ್ಥಿತಿ ಕೂಡ ಇರುತ್ತೆ, ಅವಕಾಶ ಕೂಡ ಇರುತ್ತೆ. ಬಟ್ ಬಹಳಷ್ಟು ಕಡಿಮೆ ಶೇಕಡ ಜನರಲ್ಲಿ. ಇನ್ನು ಮ್ಯಾಮ್ ಇನ್ನೂ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸ್ಕೊಟ್ರಿ. ಈಗ ಆನಂತರ ಈಗ IVF ಪೇಷಂಟ್ಸಲ್ಲಿ ಲೈಕ್ ಮಗು ಡೆಲಿವರಿ ಆಗುತ್ತೆ, ಆನಂತರ ಮಗು ಹೆಲ್ತಿಯಾಗಿರುತ್ತಾ ಅಥವಾ ಅದಕ್ಕೆ ಏನಾದರೂ ಅಡ್ಡಿ ಪರಿಣಾಮಗಳಾಗುತ್ತಾ, ಇದ್ರ ಬಗ್ಗೆ ಇರುತ್ತೆ. ಬಿಕಾಸ್ ಇಷ್ಟೊತ್ತು ನಾವು ಗರ್ಭಿಣಿಯರು ಯಾವ ರೀತಿ ಕೇರಲ್ಲಿ ಇರಬೇಕು, ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ನ ತೊಗೋಬೇಕು ಅನ್ನೋದ್ರ ಬಗ್ಗೆ ನೀವು ಮಾತನಾಡ್ತಿದ್ರಿ. ಈಗ ಆನಂತರ ಒನ್ಸ್ ಮಗು ಡೆಲಿವರಿ ಆದಮೇಲೆ ಯಾವೆಲ್ಲ ಪ್ರಿಕಾಷನ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಮತ್ತು ಮಗು ಹೆಲ್ತಿ ವೈಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಹೌದು, ಈಗ ನಾವು ಫಸ್ಟಿಗೆ IVFಗೆ ಯಾರಿಗೆ ಮಾಡಬೇಕು ಅಂತ ಮುಂಚೆ ಮಾತನಾಡಿದ್ವಿ. ನೆಕ್ಸ್ಟ್ IVF ಹೇಗೆ ಮಾಡಬೇಕು ಅನ್ನೋದು ಮಾತನಾಡಿದ್ವಿ. ಆಮೇಲೆ ಇವತ್ತು ನಾವು IVFನಲ್ಲಿ ಪ್ರೆಗ್ನೆನ್ಸಿ ಆಯಿತು ಅನ್ನೋವರೆಗೂ ಬಂದ್ವಿ. ಆಮೇಲೆ ಪ್ರೆಗ್ನೆಂಟ್ ಆದಮೇಲೆ ಹೇಗೆ ಕಂಟಿನ್ಯೂ ಮಾಡಬೇಕು ಅದನ್ನೂ ಹೇಳಿದ್ವಿ. ಸ್ಕ್ಯಾನ್ ಮಾಡೋದು, ಕೆಲವು ಸ್ಪೆಷಲ್ ಟೆಸ್ಟ್ಗಳು ಮಾಡೋದು, ಕೆಲವೊಮ್ಮೆ ಸ್ಪೆಷಲ್ ಟೆಸ್ಟ್ ಈ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ ಇರೋರಿಗೆ ನೋಡಬೇಕಾಗತ್ತೆ. NIPT ಅಂತ ಟೆಸ್ಟ್ ಮಾಡ್ತೀವಿ, ಗರ್ಭಕೋಶ ನೀರು ತೆಗೆದು ಟೆಸ್ಟ್ ಮಾಡ್ತೀವಿ. ಈ ಥರ ಕೆಲವೆಲ್ಲ ಡಬಲ್ ಮಾರ್ಕರು, ಟ್ರಿಪಲ್ ಮಾರ್ಕರು, ಇಂಥವೆಲ್ಲ ಕೆಲವು ಟೆಸ್ಟ್ ಇರುತ್ತೆ. ಸೊ ಓಕೆ, ಇದೆಲ್ಲ ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗು ಇವೆಲ್ಲ ಆಯಿತು. ಇವತ್ತಿಗೆ ಡೆಲಿವರಿ ಡೇಟ್ ಬಂದು ಸಿಸೇರಿಯನ್ನೋ ನಾರ್ಮಲ್ಲೋ ಡೆಲಿವರಿನೂ ಆಯಿತು. ಸೊ ಅಮ್ಮ ಮಗು 2 ಎಂಟಿಟಿಗಳಾದವು. ಮಗು ಈ ಭೂಮಿಗೆ ಇಳಿತು. ನೆಕ್ಸ್ಟ್ ಏನು, ಆ ಮಗುನ ಯಾವ ಥರ ಕೇರ್ ತೊಗೊಳ್ಬೇಕು? IVF ಮಗುನೂ ಒಂದೇನಾ, ನಾರ್ಮಲ್ಲಾಗಿ ಸ್ವಾಭಾವಿಕವಾಗಿ ಹುಟ್ಟಿರೋ ಮಗುನೂ ಒಂದೇನಾ? ಆಲ್ಮೋಸ್ಟ್ ಸೇಮ್. ಬಟ್ IVF ಮಗುವಲ್ಲಿ ಆಲ್ರೆಡಿ ನಾನು ಹೇಳಿರೋ ಹಾಗೆ ಚಾಲೆಂಜಸ್ ಜಾಸ್ತಿ. ಅಂದರೆ ಅಮ್ಮನಿಗೆ ಏಜ್ ಆಗಿರೋದ್ರಿಂದ ಪ್ಲಾಸೆಂಟಲ್ ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ. ಪ್ಲಾಸೆಂಟಾ ಸರ್ಕ್ಯುಲೇಷನ್ ಕಡಿಮೆ ಇದ್ದಾಗ ಮಗು ಗ್ರೋತ್ ಕಡಿಮೆ ಇರುತ್ತೆ. ಅಥವಾ ಡಯಾಬಿಟಿಸ್ ಆದರೆ ಮಗು ವೆಯ್ಟ್ ಬೇಕಾದಕ್ಕಿಂತ ಜಾಸ್ತಿ ಇರುತ್ತೆ. ಅಥವಾ ಪ್ರೆಗ್ನೆಂಟ್ ಇದ್ದಾಗಲೇ ಮಗುವಿನಲ್ಲಿ ಸಣ್ಣ ಪುಟ್ಟ ಅಬ್ನಾರ್ಮ್ಯಾಲಿಟಿ, ಕಾಂಜೆನಿಟ್ ಅಂದರೆ ಅಬ್ನಾರ್ಮಲ್ ಆಗಿರುವಂತಹ ಮಗು ಇರೋದು, ಈ ಥರ ಚಾನ್ಸಸ್ ಇರುತ್ತೆ. ಅಥವಾ ಡೆಲಿವರಿ ಆದಮೇಲೆ ಕೂಡ ಕೆಲವರಿಗೆ ಬೇಗ ಡೆಲಿವರಿ ಆಗೋದು, ಈ ಪೂರ್ಣ ಡೆಲಿವರಿ ಅಂದರೆ 8 ತಿಂಗಳಿಗೆ ಡೆಲಿವರಿ ಆಗೋದು, ಎಸ್ಪೆಷಲಿ ಟ್ವಿನ್ಸ್ ಇದ್ದವರಲ್ಲಿ. ಅಥವಾ ಮಗುವಿನ ಗ್ರೋತ್ ಡೆವಲಪ್ ಆಗಿರಲ್ಲ, ಮಗು ಸುತ್ತ ನೀರು ಕಡಿಮೆ ಇರುತ್ತೆ. ಸೊ ಈ ಚಾಲೆಂಜಸ್ಸು ಮಗು ಹುಟ್ಟಿದ ಮೇಲೆ ಇರುತ್ತೆ ನೋಡಿ. ಯಾಕಂದರೆ ಮಗು ಗ್ರೋತ್ ಕಡಿಮೆ ಇದೆ ಅಂದರೆ ವೆಯ್ಟ್ ಕಡಿಮೆ ಇರುತ್ತೆ ಮಗುಗೆ, ಆ ಹುಟ್ಟಿದ ಮಗುದು ತೂಕ ಕಡಿಮೆ ಇರುತ್ತೆ. ಹೀಗಾಗಿ ಮಗು ಹುಟ್ಟಿದ ತಕ್ಷಣ ಈವನ್ ನಾರ್ಮಲ್ ಡೆಲಿವರಿನೇ ಆಗಲಿ, ಸಿಸೇರಿಯನ್ನೇ ಆಗಲಿ, ಸ್ವಾಭಾವಿಕವಾಗಿಯೇ ಆಕೆ ಪ್ರೆಗ್ನೆಂಟ್ ಆಗಿರಲಿ, IVFಯಿಂದ ಆಗಿರಲಿ, ಹೇಗೆ ಆದರೂ ಡೆಲಿವರಿ ಟೈಮಲ್ಲಿ ನಮ್ಮಲ್ಲಿ ಪಿಡಿಯಾಟ್ರಿಷಿಯನ್ ಇರ್ತಾರೆ. ಪಿಡಿಯಾಟ್ರಿಷಿಯನ್ ಇರಬೇಕು. ಅದು ರಾತ್ರಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಪಿಡಿಯಾಟ್ರಿಷಿಯನ್ ಇರ್ತಾರೆ. ಅವರು ನಮ್ಮ ಮನೆ ಹತ್ರನೇ, ನಮ್ಮ ಹಾಸ್ಪಿಟ್ಲ್ ಹತ್ರನೇ ಇರ್ತಾರೆ. ಅವ್ರದ್ದು ಕರೆದು 10 ನಿಮಿಷದೊಳಗಡೆ ಬರ್ತಾರೆ. ರಾತ್ರಿ ಹಗಲು ಅರ್ಲಿ ಮಾರ್ನಿಂಗ್ 4 o'clock ಎನಿ ಟೈಮ್. ಯಾಕೆಂದರೆ ನಾವು ಡೆಲಿವರಿ ಆಗಿರೋ ತಾಯಿ ಕಡೆ ಗಮನ ಹರಿಸ್ತೀವಿ, ಮಗು ಕಡೆ ಮಕ್ಕಳ ಡಾಕ್ಟ್ರೇ ಸ್ಪೆಷಲ್ ಆಗಿ ಅದರ ಸ್ಪೆಷಲಿಸ್ಟೇ ನೋಡಿ ಗಮನ ಹರಿಸ್ಬೇಕು. ಮಗು ಅಮ್ಮ ಬೇರೆ ಆಯ್ತು, ಈಗ ಸಪರೇಟ್ ಆಗಿರೋದು ಮಗು ಕಡೆ ಅವ್ರು ಗಮನ ಕೊಡ್ತಾರೆ. ಮಗುವನ್ನು ವಾರ್ಮರಲ್ಲಿ ಇಡ್ತಾರೆ, ಥಂಡಿ ಮಾಡೋಂಗಿಲ್ಲ. ನಮಗೆ ಇರುವ ಕಂಫರ್ಟಬಲ್ ಟೆಂಪ್ರೇಚರ್ ಅಂತ ನಮಗೇನಿರುತ್ತೆ ಅದಕ್ಕಿಂತ 2-3 ಡಿಗ್ರಿ ಜಾಸ್ತಿ ಟೆಂಪ್ರೇಚರ್ ಕಂಫರ್ಟಬಲ್ ಇರುತ್ತೆ ಮಗುಗೆ. ಬೇಗ ಥಂಡಿ ಆಗುತ್ತೆ. ಥಂಡಿ ಅಂದರೆ ಶೀತ ಅಲ್ಲ ನಾನು ಹೇಳೋದು, ಬಾಡಿ ಕೋಲ್ಡ್ ಆಗುತ್ತೆ. ಸರ್ಕ್ಯುಲೇಷನ್ ಮೇಂಟೈನ್ ಮಾಡಬೇಕು. ಸೊ ಹಾಗೆ ಮಗುವಿಗೆ ಬೇಕಾದಷ್ಟು ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ. ಎಸ್ಪೆಷಲಿ IVF ಮಗು ಮೋರ್ ಪ್ರೆಷಿಯಸ್ಸು. ಅವ್ರು ಪುನಃ ಪ್ರೆಗ್ನೆನ್ಸಿ ಆಗೋದವರಿಗೆ ಬಹಳಷ್ಟು ಕಷ್ಟ ಆಗುತ್ತೆ. ಸೊ ಇದು ಒಂಥರ ನಮಗೆ ಲಾಸ್ಟ್ ಚಾನ್ಸ್ ಅನ್ನೋ ಹಾಗೆ. ಸೊ ಎಲ್ಲ ಸಂಪೂರ್ಣ ಕೆಲಸ ಮಾಡಬೇಕಾಗತ್ತೆ. ಬಿಕಾಸ್ ಒಂದು IVFಯಿಂದ ಆಗಿರೋದು,
ಎರಡನೇದು IVFನಿಂದಾಗಿ ಕಾಂಪ್ಲಿಕೇಶನ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳಲ್ಲ. ಸೊ ಅದರಿಂದ ಆ ಮಗುಗೂ ಆ ಕಾಂಪ್ಲಿಕೇಶನ್ಸ್ ಟ್ರಾನ್ಸ್ಫರ್ ಆಗುತ್ತೆ, ಚಾನ್ಸಸ್ ಆರ್ ಮೋರ್. ಎಕ್ಸಾಂಪಲ್, ಈಗ ಪ್ರೀ ಟರ್ಮ್ ಡೆಲಿವರಿ ಆಯಿತು ಅಂತ ಇಟ್ಕೊಳ್ಳಿ, ಆ ಮಗುವಿಗೆ ಅಷ್ಟೊಂದು ಶಕ್ತಿ ಇರಲ್ಲ, ಇಮ್ಯುನಿಟಿ ಕಡಿಮೆ ಇರುತ್ತೆ, ಪ್ರತಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ರೆಟಿನಲ್ ಪ್ರಾಬ್ಲಮ್ಸ್ ಅಂದರೆ ಕಣ್ಣಿನಲ್ಲಿ ರೆಟಿನಾ ಬಗ್ಗೆ ಟೆಸ್ಟ್ ಮಾಡಬೇಕಾಗತ್ತೆ ಮತ್ತೆ. ಸೊ ಹೀಗೆ ಚಾಲೆಂಜಸ್ ಆರ್ ಮೋರ್ ಈ ಥರ ಮಕ್ಕಳಲ್ಲಿ. ಜೊತೆಗೆ ಅಮ್ಮನಿಗೆ ಪ್ರೆಗ್ನೆನ್ಸಿನಲ್ಲಿ ಶುಗರ್ BP ಬಂದರೆ ಅದು ಮಗುವಿಗೂ ಪ್ರಾಬ್ಲಮ್ಸ್ ಇರುತ್ತೆ. ಮಗುವಿಗೂ ಶುಗರ್ BP ಬರುತ್ತೆ ಅಂತ ಹೇಳ್ತಾ ಇಲ್ಲ ನಾನು, ಮಗುವನ್ನು ಪರೀಕ್ಷೆ ಮಾಡಬೇಕು. ಶುಗರ್ ಡೌನ್ ಆಗುತ್ತೆ ಕೆಲವು ಮಕ್ಕಳಲ್ಲಿ ಅಮ್ಮನಿಗೆ ಶುಗರ್ ಇದ್ದಾಗ, ಬಿಕಾಸ್ ನಾವು ಮೆಡಿಸಿನ್ಸ್ ಕೊಟ್ಟಿರ್ತೀವಿ, ಇನ್ಸುಲಿನ್ ಕೊಟ್ಟಿರ್ತೀವಿ, ಅಥವಾ ಡೆಲಿವರಿಗಿಂತ ಮುಂಚೆ ಅಥವಾ ಈವನ್ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಪದೇ ಆಕೆಗೆ ಬ್ಲೀಡಿಂಗ್ ಆಗೋದು ಕೂಡ ಮಗುವಿಗೆ ಒಳ್ಳೆಯದಲ್ಲ. ಕೆಲವು ಸತಿ ಆ ಪ್ಲಾಸೆಂಟಾ ಪ್ರಾಬ್ಲಮ್ ಆಗುತ್ತೆ. ಸೊ ಹೀಗೆ 108 ಪ್ರಾಬ್ಲಮ್ಸ್ ಇರುವಂತಹ ಚಾಲೆಂಜಸ್ಸು ಆ ಮಗು ಹುಟ್ಟಿದ ತಕ್ಷಣ ಅಟೆಂಡ್ ಮಾಡುವಂತಹ ಮಕ್ಕಳ ಡಾಕ್ಟ್ರಿಗೂ ಕೂಡ, ಪಿಡಿಯಾಟ್ರಿಷನ್ ಅಥವಾ ನಿಯೋನಟಾಲಜಿಸ್ಟ್ ಅಂತ ಯಾರು ಹೇಳ್ತೀವಿ ಅವರು ಕೂಡ ನಾವಿದು ಹೇಳಿರ್ತೀವಿ, ಇದು IVFಯಿಂದ ಆಗಿರುವಂಥದ್ದು, ಪ್ರೆಗ್ನೆನ್ಸಿನಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದ್ದು, ಸೊ ದ್ಯಾಟ್ ಹಿ ಈಸ್ ಪ್ರಿಪೇರ್ಡ್. ಎಕ್ಸಾಂಪಲ್, ಆಕೆಗೆ ಶುಗರ್ ಇದ್ದಾಗ ನಾನು ಆಕೆಗೆ ಇನ್ಸುಲಿನ್ ಕೊಟ್ಟಿರ್ಬೋದು, ಆಗ ಮಗುವಿನ ಶುಗರ್ ಡೌನ್ ಆಗುತ್ತೆ. ಅದನ್ನು ನಾನು ಹೇಳಿಲ್ಲ ಅಂದರೆ ಅವ್ರಿಗೆ ಹೇಗೆ ಗೊತ್ತಾಗಬೇಕು? ಅವ್ರು ತಕ್ಷಣ ಶುಗರ್ ಟೆಸ್ಟ್ ಮಾಡಬೇಕು ಮಗುದು. ಸೊ ಪದೇ ಶುಗರ್ ಚೆಕ್ ಮಾಡ್ತಾರೆ ಎಟ್ ಇಂಟರ್ವಲ್ಸ್. ಸೊ ಹೀಗೆ ನಿಯೋನಟಾಲಜಿಸ್ಟಿಗೂ ಚಾಲೆಂಜಸ್ ಆರ್ ಮೋರ್. ಪ್ರತಿಯೊಬ್ಬರಿಗೂ ಕೆಲಸ ಜಾಸ್ತಿ, ಜವಾಬ್ದಾರಿ ಜಾಸ್ತಿ, ಮನಸ್ಸಿಗೆ ಆ ದುಗುಡ ಜಾಸ್ತಿ. ಸೊ ಒಟ್ಟಲ್ಲಿ ಎಲ್ಲರೂ ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗತ್ತೆ. ಸೊ ನಿಯೋನಟಾಲಜಿಸ್ಟಿಗೆ ಕೂಡ ಈ ಥರ ಎಕ್ಸ್ಟ್ರಾ ಕೆಲಸ ಬರುತ್ತೆ. ಎಸ್ ಮಮ್ಮಿ, ನೀವು ಇವತ್ತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಬಿಕಾಸ್ ಇಷ್ಟು ದಿನ ಬರೀ ನೀವೇ ಹೇಳ್ದಂಗೆ ಬರೀ IVF ಟ್ರೀಟ್ಮೆಂಟ್ ಬಗ್ಗೆ, ಆಮೇಲೆ ಅದರ ಪ್ರೊಸೀಜರ್ ಬಗ್ಗೆ ಮಾತನಾಡ್ತಾ ಇದ್ವಿ. ಆದರೆ ಇವತ್ತು IVF ಟ್ರೀಟ್ಮೆಂಟಿಂದ ಪ್ರೆಗ್ನೆಂಟ್ ಆದಮೇಲೆ ಯಾವೆಲ್ಲ ರೀತಿಯಾದಂತಹ ಟೆಸ್ಟ್ಗಳನ್ನ ಮಾಡಿಸ್ಬೇಕು, ಯಾವ ರೀತಿ ಕೇರಲ್ಲಿ ಇರಬೇಕು, ಯಾವ ರೀತಿ ಹೆಲ್ತಿ ಫಾಲೋ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಆ್ಯಂಡ್ ಸಾಕಷ್ಟು ಜನಕ್ಕೆ ಇದ್ರ ಅವಶ್ಯಕತೆ ಇತ್ತು ಕೂಡ. ಬಿಕಾಸ್ ಬರೀ IVF ಇಂದ ಪ್ರೆಗ್ನೆಂಟ್ ಆಗೋದು ಮಾತ್ರ ಅಲ್ಲ, ಆ ನಂತರ ಯಾವ ರೀತಿ ಎಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಅವಶ್ಯಕತೆ ಇರೋದ್ರಿಂದ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ IVF ಇಂದ ಪ್ರೆಗ್ನೆಂಟ್ ಆದಮೇಲೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ನ ಫಾಲೋ ಮಾಡಬೇಕಾಗುತ್ತೆ, ಯಾವ ರೀತಿಯಾದಂತಹ ಹೆಲ್ತಿ ಫುಡ್ ಅಥವಾ ಡಯಟ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಅಥವಾ ಯಾವ ರೀತಿಯಾದಂತಹ ಕೌನ್ಸಿಲಿಂಗ್ಗಳನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡಾಕ್ಟರ್ ತಿಳಿಸ್ಕೊಟ್ರು. ಇಫ್ ಇನ್ ಕೇಸ್ ನೀವು ಕೂಡ ಈ ಒಂದು ಮಂಚತನದ ಕುರಿತಾಗಿ ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ, ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡೋ ಮೂಲಕ ನೀವು ಡಾಕ್ಟರನ್ನ ನೇರವಾಗಿ ಭೇಟಿ ಆಗಬಹುದು ಹಾಗೂ ನಿಮ್ಮ ಒಂದು ಸಮಸ್ಯೆಗಳನ್ನು ಅವ್ರ ಹತ್ರ ಹೇಳ್ಕೋಬಹುದು. ನೋಡ್ತಾರೆ SP ನ್ಯೂಸ್ ಕನ್ನಡ. ಥ್ಯಾಂಕ್ ಯು.